ನಮಸ್ಕಾರಗಳು. ಮಾತಿಗೆ ಮಸಾಲೆ ಬರ್ಸಿ, ಪ್ರೀತಿಯ ಒಗ್ಗರಣೆ ಹಾಕಿ, ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡ್ಸೋದೇ ಕಪಲ್ಸ್ ಕಿಚನ್. ಇದು ಮನ್ಸ್ಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಎಸ್, ಕಪಲ್ಸ್ ಕಿಚನ್ ಕೋ ಪವರ್ಡ್ ಬೈ ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಬನ್ನಿ ನಮ್ ಗೆಸ್ಟ್ ಗಳನ್ನ ವೆಲ್ಕಮ್ ಮಾಡ್ಬಿಡೋಣ. ಇವತ್ತು ನಮ್ ಕಿಚನ್ ಗೆ ಬರ್ತಾ ಇರೋರು ಒಂದು ಸಾಫ್ಟ್ವೇರ್ ಜೋಡಿ. ಆದ್ರೆ ಕಲೆ ಹೆಂಡತಿನ ಕೈ ಬೀಸಿ ಕರೆದಿದೆ. ಹೆಂಡತಿ ಟ್ಯಾಲೆಂಟ್ ಗೆ ಸಾಫ್ಟ್ವೇರ್ ಗಂಡ ಹಾರ್ಡ್ವೇರ್ ತರ ಪಾಸಿಟಿವ್ ಆಗಿ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಹೆಂಡತಿ ನೆಗೆಟಿವ್ ಪಾತ್ರದಲ್ಲಿ ಸಂಧ್ಯಾ ಆಗಿ ಮಿಂಚ್ತಾ ಇದ್ದಾರೆ. ಗೊತ್ತಾಯ್ತಾ ನಾನು ಯಾರ ಬಗ್ಗೆ ಮಾತಾಡ್ತಿದೀನಿ ಅಂತ? ಸೊ ಲೆಟ್ಸ್ ವೆಲ್ಕಮ್ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಸಂಧ್ಯಾ ಅಲಿಯಾಸ್ ದೀಪಾ ಕಟ್ಟೆ ಅಂಡ್ ಅವರ ಸಾಫ್ಟ್ವೇರ್ ಗಂಡ ರಕ್ಷಿತ್. ಸೋ ಕ್ಯೂಟ್ ಸಾಫ್ಟ್ವೇರ್ ಗಂಡ ತುಂಬಾ ನಾಚ್ಕೊಂತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ದೀಪಾ, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯು ಬೋತ್ ಲುಕ್ ಸೋ ಗುಡ್ ಟುಗೆದರ್. ಓಕೆ, ಹೈ ಟು ಕಲರ್ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಓಕೆ, ಇನ್ನಷ್ಟು ಮಾತಾಡೋಣ, ಬಟ್ ಫಸ್ಟ್ ಕೂತ್ಕೊಂಡ್ಬಿಡೋಣ ಪ್ಲೀಸ್. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಕಪಲ್ಗೂ ಫಸ್ಟ್ ಕೇಳೋ ಕ್ವೆಶ್ಚನ್ ಬಂದು ನಿಮ್ಮ ಜಬ್ ವಿ ಮೆಟ್ ಮೂಮೆಂಟ್ ಯಾವಾಗ, ಹೇಗೆ ಅಂತ. ಸೊ ನೀವು ಮದುವೆಗಿಂತ ಮುಂಚೆ ರಿವೈಂಡ್ ಹೋಗಿ ಹೇಳಿ. ಫಸ್ಟ್ ಆಕ್ಚುಲಿ ನಾವೊಂದು ಇಂಜಿನಿಯರಿಂಗ್ ಮುಗಿಸಿ ನಾ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಆಕ್ಚುಲಿ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಒಂದು ಸಾಫ್ಟ್ವೇರ್ ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿದ್ವಿ. ಸೊ ಅಲ್ಲಿ ಫಸ್ಟ್ ಟೈಮ್ ಮೀಟ್ ಆಗಿದ್ ನಾವು. ಸೊ ಅದು ಆಕ್ಚುಲಿ ಇನಿಷಿಯಲ್ ಡೇಸ್ ಅಲ್ಲಿ ನಾನೊಂದ್ಸಲ ಇವಳನ್ನ ನೋಡಿದ್ದೆ. ಅವಳು ರೋಡ್ ಕ್ರಾಸ್ ಮಾಡ್ತಿದ್ಲು, ಅವಳನ್ನ ನೋಡಿದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಹೇಳಿದ, ಇಲ್ಲ ಅವಳು ತುಂಬಾ ಸೀನಿಯರ್, ತುಂಬಾ ಸೀನಿಯರ್ ಅಂತ ಹೇಳಿದ. ಅದಕ್ಕೆ ನಾವು ಸರಿ ಏನ್ ನೋಡೋದು ಅಂತ ಹೇಳಿ ಸುಮ್ನಾಗಿದ್ದೆ. ಅಲ್ಲ, ಅವರು ಎಲ್ಲಾ ಕ್ವಾಲಿಫಿಕೇಶನ್ ಮುಗಿಸಿರೋರು ಅಲ್ಲಿ ಕೋರ್ಸಿಗೆ ಬರ್ತಾರೆ ಆಕ್ಚುಲಿ. ಸೊ ಅವರು ಮಿಸ್ಕಮ್ಯುನಿಕೇಶನ್ ಇಂದ ನಾನು ಸೀನಿಯರ್ ಅನ್ಬಿಟ್ಟಿದ್ರು. ನೋಡಿದ್ರಾ? ಬಟ್ ಅದಾಗಿ ಲೈಕ್ 3-4 months ಆದ ನಂತರ ಒಂದು ಪ್ರೆಸೆಂಟೇಶನ್ ಅಂತ ಮಾಡಿಸ್ತಾರೆ ಅಲ್ಲಿ. ಸೊ ಇಂಟರ್ವ್ಯೂ ರೆಡಿ ಆಗುತ್ತೆ. ನಾನು ಇವನ್ನ ಫಸ್ಟ್ ಎಲ್ಲಿ ನೋಡಿದ್ದೆ ಅಂತ. ಸೊ ನಾನು ಅವನ್ನ ಫಸ್ಟ್ ನೋಡಿದ್ದು ಕ್ಲಾಸ್ ರೂಮ್ ಅಲ್ಲೇ. ಅಂದ್ರೆ ಆಕ್ಚುಲಿ ನಮ್ದು ಗರ್ಲ್ಸ್ ಗ್ಯಾಂಗ್, ನಾವು ಸ್ವಲ್ಪ ಜಾಸ್ತಿ ರೌಡಿಗಳ ತರ ಎಲ್ರು. ಹೌದು, ಅವ್ನ್ ಎಷ್ಟು ಸೈಲೆಂಟ್, ಅವ್ನ್ ಕ್ಲಾಸ್ ಆಯ್ತು ಅವನಾಯ್ತು ಅಂತ ಇರ್ತಾನೋ, ನಾವು ನಮ್ ಗರ್ಲ್ಸ್ ಗ್ಯಾಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಎಲ್ರಿಗೂ ಕಾಲಿಳಿಯೋದು ಹಾಗಿದ್ವಿ. ಅಂದ್ರೆ ನಮ್ಗದು ಫ್ರೆಂಡ್ಸ್ ಝೋನ್ ಚೆನ್ನಾಗಿತ್ತು. ನಮ್ಮಲ್ಲೇ ನಾವೆಲ್ಲ ತಮಾಷೆ ಮಾಡ್ಕೊಳ್ಳೋದು ಆತರ. ಸೊ ಅಲ್ಲಿ ಹೀಗೆ ನೋಡ್ತಾ ಅಲ್ಲಿ ನನ್ನ ಕ್ಲಾಸ್ ರೂಮ್ ಅಲ್ಲಿ ಫಸ್ಟ್ ಟೈಮ್ ನಾನು ಈ ಕಾರ್ನರ್ ಕೂತಿದ್ರೆ ಅವ್ನು ಆ ಕಾರ್ನರ್ ಅಲ್ಲಿ ಕೂತಿದ್ದ. ಫಸ್ಟ್ ಟೈಮ್ ಅಲ್ಲಿ ನೋಡಿತ್ತು. ಸೋ ಕ್ಯೂಟ್. ನಿಮ್ ಕ್ಯೂಟ್ ಕಾಲೇಜ್ ಲವ್ ಸ್ಟೋರಿ ಕೇಳೋದಕ್ಕೆ ಸೂಪರ್ ಆಗಿದೆ. ಇನ್ನಷ್ಟು ಮಾತುಕತೆ ಆಗುತ್ತೆ. ನಿಮ್ಮಿಬ್ರಲ್ಲಿ ಮನೇಲಿ ಅಡ್ಗೆ ಮಾಡೋದು ಯಾರು? ಇಬ್ರು ಸೇರಿ ಮಾಡ್ತೀವಿ. ಇಬ್ರು ಮಾಡ್ತೀರಾ? ನೋಡಿ, ಸಾಫ್ಟ್ವೇರ್ ಕಪಲ್ ಅಂದ್ರೇನೆ ಹಿಂಗೇನೆ. ಸೊ ಈಗ ನಮ್ ಕಿಚನ್ಗೆ ಹೋಗೋಣ. ಸೊ ಫಸ್ಟ್ ಯಾರು ಅಡ್ಗೆ ಮಾಡಿ ಕೊಡ್ತೀರಾ? ನೀವೇನಾ? ಓಕೆ, ಲೇಡೀಸ್ ಫಸ್ಟ್. ಓಕೆನಾ ಬ್ರೋ? ಬನ್ನಿ ಪ್ಲೀಸ್. ಮೊದಲಿಗೆ ನಮ್ಮ ಮಹಾರಾಣಿ ಅವರು ಏನ್ ಮಾಡ್ಕೊಡ್ತಾರೆ ಪ್ರೀತಿಯಿಂದ ನಮ್ಮ ರಾಜರಿಗೆ? ನಾನು ಇವತ್ತು ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಓ, ಮನೇಲೆಲ್ಲ ನೋಡ್ತಿರ್ತಾರೆ, ನುಗ್ಗೆಕಾಯಿ ಯೂಸ್ ಮಾಡ್ಕೊಂಡು ಬಿರಿಯಾನಿ ಮಾಡೋದಕ್ಕೆ ರೆಡಿ ಆಗಿದ್ದೀರಾ? ಓಕೆ, ಇದಕ್ಕೆ ಫಸ್ಟ್ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ ಇದು ಪಲಾವ್ ಎಲೆ, ಚಕ್ಕೆ ಲವಂಗ, ಏಲಕ್ಕಿ, ಆಮೇಲೆ ಇದು ಹಸಿಮೆಣಸು, ಗರಂ ಮಸಾಲ, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಅರಿಶಿಣ ಪೌಡರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಈರುಳ್ಳಿ, ಮತ್ತೆ ಮೇನ್ ಆಗಿ ನುಗ್ಗೆಕಾಯಿ. ಹೀರೋ. ಆಮೇಲೆ ಬಾಸ್ಮತಿ ರೈಸ್ನ 1.5 ಕಪ್ನ ನೆನ್ಸ್ಕೊಂಡಿರೋದು 10 minutes ಬಿಫೋರ್. ಅರೆ ವಾ, ಆಕ್ಚುಲಿ ಏನ್ ಗೊತ್ತಾ, ಎಂತೆಂತ ಬಿರಿಯಾನಿಗಳನ್ನ ಕೇಳಿದೀನಿ. ಈ ತರ ನುಗ್ಗೆಕಾಯಿ ಹಾಕಿ ಮಾಡೋ ಬಿರಿಯಾನಿ ಫಸ್ಟ್ ಟೈಮ್ ಕೇಳ್ತಿರೋದು. ಟ್ರೈ ಮಾಡಿ ನೋಡೇ ಬಿಡೋಣ ಹೇಗ್ ಬರುತ್ತೆ ನುಗ್ಗೆಕಾಯಿ ಬಿರಿಯಾನಿ. ಓಕೆ, ಮೊದ್ಲಿಗೆ ಏನ್ ಮಾಡ್ಬೇಕು? ಫಸ್ಟ್ ಕುಕ್ಕರ್ ಇಟ್ಕೋದು. ಓಕೆ, ಫಸ್ಟ್ ಎಣ್ಣೆ ಹಾಕ್ತೀನಿ. ಸೊ ಫಸ್ಟ್ ಒಗ್ಗರಣೆ. ಒಗ್ಗರಣೆ. ನಾನೀಗ ಮಸಾಲೆಗೆ ಬೇಕಾಗಿರೋದು ಚಕ್ಕೆ ಲವಂಗ ಎಲ್ಲ ಹಾಕೊಳ್ತಿದ್ದೀನಿ. ಮಾಡ್ಕೊಟ್ಟಿದ್ದಾರೆ ಈ ತರ ನುಗ್ಗೆಕಾಯಿ ಬಿರಿಯಾನಿ ಮುಂಚೆ? ಅವಳಿಗೆ ತವ ಪಲಾವ್ ಮಾಡೋದಂದ್ರೆ ತುಂಬಾ ಇಷ್ಟ. ತವ ಪಲಾವ್ ತುಂಬಾ ಇಷ್ಟ. ನನಗೂ ತುಂಬಾನೇ ಇಷ್ಟ. ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ತಾ ಇದೀನಿ. ಇದಕ್ಕೆ ಈಗ ಈರುಳ್ಳಿ. ಆಕ್ಚುಲಿ ಅಡ್ಗೆ ಮಾಡಕ್ಕಿಂತ ಮೋಸ್ಟ್ ಕಷ್ಟದ ವಿಷಯ ಏನಂದ್ರೆ ತರಕಾರಿ ಹಚ್ಚೋದು. ಹೌದು. ಸೊ ಯಾರು ಹಚ್ಕೊಡ್ತೀರಾ ಫಾಸ್ಟ್ ಆಗಿ ಮನೇಲಿ? ಅದು ಶಿಫ್ಟ್ ಆಗ್ತಿರೋದು ಒಂದೊಂದ್ಸತಿ ನಾನು, ಒಂದೊಂದ್ಸತಿ ಅವನು. ಫಾಸ್ಟ್ ಆಗ ಅವನು, ಬಟ್ ನಾನು ಇವಾಗ ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ. ಅವನು ನೋಡಿ ಕಲಿತಾ ಇದ್ದೀನಿ ಸ್ಪೀಡ್. ಚಿಲ್ಲೀಸಾ? ಚಿಲ್ಲೀಸ್ ಆಗ್ತಾ ಇದ್ದೀನಿ. ಸೊ ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀರಾ? ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ.
ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಅದು ಈರುಳ್ಳಿಗೆ ಬೇಯಲಿ ಬೇಕಾಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಕುಕ್ ಆಗತ್ತೆ ಅಂತ. cook ಆಗುತ್ತೆ. ಓಕೆ, ಈಗ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಸೊ ಹಚ್ಕೊಂಡಿರೋ ಟೊಮೆಟೊ ಸ್ವಲ್ಪ ದೊಡ್ಡದಾಗೆ ಹಚ್ಕೊಂಡಿದ್ದೀರಲ್ಲ? ಹೌದು. ಓಕೆ, ಹೌದು. ನಿಮ್ಮ ಯಜಮಾನ್ರನ್ನ ಏನಂತ ಪ್ರೀತಿಯಿಂದ ಕರಿತೀರಾ? ಆಕ್ಚುಲಿ ನನಗೆ ಹೆಸರು ಇಟ್ಟಿದ್ದು ನಮ್ಮಪ್ಪ, ಬೇಬಿ ಅಂತ. ಬೇಬಿ? ಹೌದು. ಅವ್ರು ನನಗೆ ಅದನ್ನೇ ಕರಿತಾನೆ, ನಾನು ಅವ್ನಿಗೆ ಅದನ್ನೇ ಕರಿತೀನಿ. ಇಬ್ರು ಅದೇ. ಓಕೆ, ಇವಾಗ ಕರೆಯೋದು ಬೇಬಿ, ಮೊಬೈಲ್ ಅಲ್ಲಿ ಹಬ್ಬಿ ಅಂತ ಸೇವ್ ಮಾಡ್ಕೊಂಡಿದ್ದೀರಾ? ಅದಕ್ಕೊಂದು ಸ್ಟೋರಿ ಇದೆ. ನನಗೆ ಗೋಬಿ ಕೊಡ್ಸು ಅಂತ ಅವ್ನಿಗೆ ಆಲ್ಮೋಸ್ಟ್ 3 months ಇಂದ ಹೇಳ್ತಾ ಇದ್ದೀನಿ. ರೋಡ್ ಸೈಡ್ ಗೋಬಿ, ಹೋಟೆಲ್ ಗೋಬಿ ಎಲ್ಲ ಹೋಗ್ತಿರ್ತೀವಿ, ಅಲ್ಲಿ ಕೊಡ್ಸ್ಲಾ ಅಂತ. ನಂಗೆ ಅದು ಬೇಡ, ನನಗೆ ರೋಡ್ ಸೈಡ್ದೇ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದೀನಿ. ಬಟ್ ಅದು ಇನ್ನೂ 3 months ಇಂದ ಆಗಿಲ್ಲ. ಅದಕ್ಕೆ ಅವ್ನ ನಂಬರ್ ನಾನು ಗೋಬಿ ಅಂತ ಸೇವ್ ಮಾಡಿದ್ದೀನಿ. ಬೇಬಿ ಗೋಬಿ ಅಂತ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅದಕ್ಕೆ ಅವರು ಗೋಬಿ ಅಂದ ತಕ್ಷಣ ಮುಖ ಒಂಥರ ಆಗೋಯ್ತು. ಯಾಕೆ ಸರ್ 3 ತಿಂಗಳಿಂದ ಕೊಡ್ಸಿರ ಗೋಬಿ? ಅದು ಕಾಲ ಕೂಡ ಬಂದಿಲ್ಲ. ಮೈಸೂರ್ಗೆ ಹೋಗಿ ಸ್ಟೋರಿ ಹೇಳು. ಆಕ್ಚುಲಿ ಬರ್ತ್ಡೇಕ್ಕಿಂತ ಮೊದ್ಲೊಂದ್ಸಲ ಮೈಸೂರಿಗೆ ಹೋಗಿದ್ವಿ. ಅರ್ಶನ ಹಾಕೊಂತಿದ್ದಾರೆ. ಓಕೆ, ಅರ್ಶನ ಹಾಕೋತಾ ಇದ್ದೀನಿ. ಹೇಳಿ ಬ್ರೋ. ಅಲ್ಲಿ ಝೂಗ್ ಹೋಗಿದ್ವಿ. ಸೊ ಫುಲ್ ಡೇ ಝೂ ಅಲ್ಲಿ ಸುತ್ತಾಡಿದ ನಂತರ ಇವಳಿಗೆ ಗೋಬಿ ತಿನ್ಬೇಕು ಅಂತ ಆಯ್ತು. ಅಲ್ಲಿ ಯಾವುದೋ ಫೇಮಸ್ 2 ಗೋಬಿ ಅಂಗಡಿ ಇದೆ. ಓಕೆ, ಸೊ ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿದ್ವಿ. ಅವರು ಹೇಳಿದ್ರು ಈ ತರ ಒಂದು ಗೋಬಿ ಸೆಂಟರ್ ಇದೆ ಅಂತ. ಸೊ ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಹೋಗ್ಬೇಕಾದ್ರೆ ಕ್ಲೋಸ್ ಆಗಿತ್ತು ಅಂಗಡಿ. ಅರೆ, ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಗಣಪತಿ ಚತುರ್ಥಿ ಇತ್ತು ಅವತ್ತು. ಸೊ ಅದಕ್ಕೆ ರಜೆ ಹಾಕಿದ್ರು ಅವರು. ಸೊ ಅವತ್ತು ತುಂಬಾ ಡಿಸಪಾಯಿಂಟ್ ಆಗಿದ್ಲು. ಸೊ ಗೋಬಿ ಆಕ್ಚುಲಿ ಇವಳು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಸರ್ ಬಾಗಿಲು ತೆಗಿತೀರಾ ಹಂಗಿಂಗೆ ಅಂತೆಲ್ಲ ಕೇಳಿದ್ಲು. ಸೊ ಅಷ್ಟು ಹುಚ್ಚು ಗೋಬಿ ಅಂದ್ರೆ. ಇದು ಧನಿಯಾ ಪೌಡರು. ಓಕೆ, ಎಲ್ಲ ಹಂಗೆ ಕಣ್ಣಳ್ತಲ್ಲೇ ಹಾಕ್ತಿದ್ದೀರಾ? ಹೌದು. ಆಕ್ಚುಲಿ ನನಗೆ ಇವಾಗ ಗೊತ್ತಾಗಿದೆ ಯಾಕೆ ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಿದ್ದಾರೆ ಅಂತ. ಮದುವೆ ಆಗಿರೋ ಹೊಸ ಕಪಲ್ಗಳು ನುಗ್ಗೆಕಾಯಿ ಮಹಿಮೆ, ಕರೆಕ್ಟಾ? ಬೆಳ್ಳಿಗಿದ್ದವ್ರು ಕೆಂಪಗಾಗ್ಬಿಟ್ಟಿದ್ದಾರೆ ಒಂದೇ ಸತಿಗೆ. ಫುಲ್ ನಾಚಿಕೆ. ದೀಪ ಇದೇ ಪ್ಲಾನು, ನುಗ್ಗೆಕಾಯಿ ಕೊಟ್ಬಿಟ್ಟು ಪಟಾಯಿಸ್ಬಿಟ್ಟು ಹೆಂಗೋ ಗೋಬಿ ಕೊಡ್ಸ್ಕೊಂಡ್ಬಿಡೋಣ ಅಂತ. ಕರೆಕ್ಟಾ? ಹೌದು, ನನಗೆ ಅಷ್ಟೇ ಇರೋದು ತಲೆಯಲ್ಲಿ. ನಾನೀಗ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕೋಬೇಕು. ಈಗ ನುಗ್ಗೆಕಾಯಿ ಹಾಕೊಳ್ತಾ ಇದೀನಿ. ಹೀರೋನ, ನಿಮ್ ಹೀರೋ ಪಕ್ಕದಲ್ಲಿದ್ದಾರೆ. ನಮ್ ಡಿಶ್ ಹೀರೋ ನುಗ್ಗೆಕಾಯಿ. ಅಂದ್ರೆ ಜಾಸ್ತಿ ಪಾತ್ರೆಗಳು ಬೇಡ, ಎಲ್ಲಾನು ಒಂದೇ ಕಡೆ ಹಾಕಿ ಕೂಗಿಸ್ಬಿಡೋದು. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ಈ ತರ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಬೇಕಂದ್ರೆ ನುಗ್ಗೆಕಾಯಿ ಸಾಫ್ಟ್ ಆಗ್ಬೇಕಲ್ವಾ? ಹೌದು. ಅದು ಅನ್ನ ಅಕ್ಕಿ ಹಾಕ್ತಿವಲ್ಲ, ಕೂಗ್ಬೇಕಾದ್ರೂ ಅದು ಬೇಯುತ್ತೆ. ಅದಕ್ಕಿಂತ ಮುಂಚೆನೂ ಸ್ವಲ್ಪ ನಾವು ನೀರಲ್ಲಿ ಮಸಾಲೆ ಎಲ್ಲ ಹಿಡ್ಕೊಳಕ್ಕೆ ಸ್ವಲ್ಪ ಕುದಿಸಿ ಆಮೇಲೆ ಹಾಕ್ತೀವಿ. ಈಗ ನಾನು ರೈಸ್ ಹಾಕೊಳ್ತೀನಿ. ಓಕೆ, ಇದು ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀರಾ? ಹೌದು, ಬಾಸ್ಮತಿ ರೈಸು 10 minutes ಬಿಫೋರ್ ಇದು ನೆನ್ಸಿರೋದು. ಇವಾಗ ಪ್ರಪೋರ್ಷನ್ ಎಷ್ಟು ಅಕ್ಕಿ ಎಷ್ಟು ನೀರ್ ಹಾಕ್ಬೇಕು? ಇದು 1.5 ಕಪ್ ನಾನು ನೆನ್ಸಿಟ್ಕೊಂಡಿರೋದು. ಓಕೆ, 1.5 ಕಪ್ ಅಂದ್ರೆ 3 ಕಪ್ ನೀರು. 3 ಕಪ್ ನೀರು. ಓಕೆ, ಅದಕ್ಕೆ ಕರ್ಡ್ ಈಗ ಮಿಕ್ಸ್ ಮಾಡ್ಬೇಕು. ಕಲ್ಸೋ ಸ್ಟೈಲಲ್ಲೇ ಗೊತ್ತಾಗುತ್ತೆ ಎಷ್ಟು ಅಡುಗೆ ಮಾಡ್ತಾರೆ ಮನೇಲಿ ಅಂತ. ನನ್ಗೆ ಸ್ವಲ್ಪ ಯಾರು ಇರಬಾರ್ದು, ಕಾನ್ಶಿಯಸ್ ಆಗ್ಬಿಡ್ತೀನಿ. ಒಬ್ರು ಯಾರು ಇಲ್ಲ ಅಂತ ಅನ್ಕೊಳ್ಳಿ, ಒಂದ್ ಸ್ವಲ್ಪ ಕರ್ಡ್ ಬೇಕು. ನಾವಿಲ್ಲಿ ಬಳಸ್ತಾ ಇರೋದು ಆರೋಗ್ಯ ಮೊಸರು. ತೊಳಿ. ಒಂದು 3 ಸ್ಪೂನ್ ಕರ್ಡ್ ಹಾಕೊಳ್ತಾ ಇದೆ. ಈಗ ಕುಕ್ಕರ್ ಮುಚ್ಚಿ ಎಷ್ಟು ವಿಸಲ್ ಕಾಯ್ಬೇಕು? ಇದು ಆಲ್ರೆಡಿ ಅಕ್ಕಿನ ನೆನ್ಸಿಟ್ಕೊಂಡಿರೋದ್ರಿಂದ 1 ವಿಷಲ್ ಸಾಕು. ಇಲ್ಲಾಂದ್ರೆ ಜಾಸ್ತಿ, ಅಂದ್ರೆ 2-3 ವಿಸಲ್ ಬೇಕೇ ಬೇಕು. ಬಿರಿಯಾನಿ ಅಲ್ವಾ? ಓಕೆ, ಈಗ ವಿಷಲ್ ಆಗಿದೆ. ಹೇಗ್ ಬಂದಿದೆ ನೋಡೋಣ. ಓಕೆ, ಅರೆ ವಾ. ಓ, ಮಸಾಲ ಎಲ್ಲ ಮಿಕ್ಸ್ ಆದ್ಮೇಲಂತೂ ಆ ಫ್ಲೇವರ್ ಹಿಂಗೆ ಹೊಡಿತಾ ಇದೆ. ಇಡೀ ಕಿಚನ್ ತುಂಬಾ ನುಗ್ಗೆಕಾಯಿ ಸಾಂಬಾರಲ್ಲ, ಬಿರಿಯಾನಿ ಸ್ಮೆಲ್ಲು. ಈಗ ನುಗ್ಗೆಕಾಯಿ ಕೈಯಲ್ಲಿ ತಿಂದ್ರೇನೆ ಒಳ್ಳೇದಂತ. ಸೊ ಒಂದು ಅನ್ನನ ಬಾಯಿಗೆ ತಿನ್ಸಿ, ಆಮೇಲೆ ನುಗ್ಗೆಕಾಯಿ ಸಪ್ರೇಟ್ ಆಗಿ ಕೊಡಿ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಫಸ್ಟ್ ನುಗ್ಗೆಕಾಯಿ ತಿನ್ಸ್ಬೇಕಲ್ಲ.
ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ. ನುಗ್ಗೆಕಾಯ್ದು ಒಂದು ಇದು ಸ್ಮೆಲ್ ಅದು ಆಡ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಿಮ್ ನುಗ್ಗೆಕಾಯಿ ತಿನ್ಸಕ್ಕಿಂತ ಮುಂಚೆ ಡೈಲಾಗ್ ಹೇಳೋದ್ ನಾ ಮರ್ತೋಗ್ಬಿಟ್ಟೆ. ಒಂದ್ಸತಿ ನುಗ್ಗೆಕಾಯಿ ಕೈಯಲ್ಲಿ ಇಟ್ಕೊಳ್ಳಿ ಹೇಳ್ತೀನಿ, ನಾನು ಹೇಳೋದ್ರ ಮೇಲೆ ರಿಪೀಟ್ ಮಾಡಿ. ನನ್ ಗೋಬಿ ಬೇಬಿ, ನಾನು ಗೋಬಿ ಬೇಬಿ. ಆದಷ್ಟು ಬೇಗ ಕೊಡಿಸ್ತೀನಿ ನಿಂಗೆ ಗೋಬಿ. ಆದಷ್ಟು ಬೇಗ ಕೊಡಿಸ್ತೀನಿ ನಿಂಗೆ ಗೋಬಿ. ನಾನೇ ನಿನ್ನ ಮುದ್ದಿನ ಹಬ್ಬಿ. ನಾನೇ ನಿನ್ನ ಮುದ್ದಿನ ಹಬ್ಬಿ. ನೀನ್ ಯಾವಾಗ ಕೊಡ್ತೀಯಾ ನನಗೆ ಬೇಬಿ? ಅರೆ ಸೋ ಕ್ಯೂಟ್, ಸೋ ಕ್ಯೂಟ್. ಚೆನ್ನಾಗಿ ಬೆಂದಿದ್ಯಾ? ಚೆನ್ನಾಗಿದ್ಯಾ? ಪರ್ಫೆಕ್ಟ್. ನಮ್ ರೌಡಿ ಬೇಬಿ ಮಾಡಿರೋ ಈ ಒಂದು ಸಖತ್ತಾಗಿರೋ ಬಿರಿಯಾನಿ ಹೇಗಿದೆ ನೋಡೋಣ. ಆಹಾ, ನುಗ್ಗೆಕಾಯಿ ಬಿರಿಯಾನಿ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ. ಅಂದ್ರೆ ಈ ಮೈಲ್ಡ್ ಫ್ಲೇವರ್ಸ್ ಇಷ್ಟಪಡೋರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಕಲರ್ ಕೂಡ ನೋಡೋದಕ್ಕೆ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಈ ತರದ ಕಲರ್ಫುಲ್ ನುಗ್ಗೆಕಾಯಿ ಬಿರಿಯಾನಿ ನೀವು ಕೂಡ ಟ್ರೈ ಮಾಡ್ಲೇಬೇಕು. ಈ ನುಗ್ಗೆಕಾಯಿ ಬಿರಿಯಾನಿ ಮಾಡೋ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ನುಗ್ಗೆಕಾಯಿ ಬಿರಿಯಾನಿ ಮಾಡುವ ವಿಧಾನ. ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಈರುಳ್ಳಿಯನ್ನ ಹಾಕಿಕೊಂಡು ಹುರಿದುಕೊಳ್ಳಿ. ಸ್ವಲ್ಪ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಹುರಿದುಕೊಂಡು ಅರಿಶಿಣ, ಧನಿಯಾದ ಪೌಡರ್, ಖಾರದ ಪುಡಿ, ಗರಂ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿಕೊಂಡು ನುಗ್ಗೆಕಾಯಿ, ಕೊತ್ತಂಬರಿ ಸೊಪ್ಪು, ನೆನೆಸಿಟ್ಟುಕೊಂಡಂತಹ ಅಕ್ಕಿಯನ್ನ ಹಾಕಿಕೊಂಡು ಸ್ವಲ್ಪ ಮೊಸರು, ಅಳತೆಗೆ ತಕ್ಕಂತೆ ನೀರು ಸೇರಿಸಿ ಕುಕ್ಕರ್ ಕೂಗಿಸಿದರೆ ನುಗ್ಗೆಕಾಯಿ ಬಿರಿಯಾನಿ ರೆಡಿ. ಸೀರಿಯಲ್ ಅಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಸಖತ್ ಚೆನ್ನಾಗಿ ಮಿಂಚ್ತಾ ಇದ್ದೀರಾ. ಆದ್ರೆ ಎದುರುಗಡೆ ನೋಡ್ತಾ ಇದ್ರೆ ಪಾಪದ ಹುಡುಗಿ ಅನ್ಸುತ್ತೆ. ತುಂಬಾ ಪಾಸಿಟಿವ್ ಕ್ಯಾರೆಕ್ಟರ್, ಮತ್ತೆ ಯಾವಾಗ್ಲೂ ನಗ್ತಾ ಇರ್ತೀರಾ ಅಂತ ಅನ್ಸ್ತಾ ಇದೆ ಅಲ್ವಾ? ನಾನು ಯಾವಾಗ್ಲೂ ನಗ್ತಾ ಈ ಒಂದು ಮುದ್ದಾದ ಹುಡುಗನ ಮಧ್ಯೆ ಲವ್ ಯಾವಾಗ ಶುರು ಆಯ್ತು? ಆಕ್ಚುಲಿ ನಮ್ದು ಲವ್ ಶುರು ಆಗಿದ್ದು ಅಂತಂದ್ರೆ ನಾವ್ ಯಾವಾಗ್ಲೂ ಅದೇ ನೀವು ಜಬ್ಬಿ ಮೆಟ್ ಅಂತ ಕೇಳಿದ್ರಲ್ಲ, ನಮ್ಗೆ ಅದ್ ಯಾವಾಗ್ಲೂ ಆಗ್ತಾನೆ ಇತ್ತು. ಅಂದ್ರೆ ನಾವು ಕೋರ್ಸ್ ಜಾಯ್ನ್ ಆಗ್ಬೇಕಾದ್ರೆ ಅಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ವಿ. ಅದಾಗಿ ನಮ್ ಪ್ರೆಸೆಂಟೇಶನ್ ಗ್ರೂಪ್ ಅಂತ ಮಾಡ್ತಾರೆ. ಅಂದ್ರೆ ಒಂದ್ 350 ಮೆಂಬರ್ಸ್ ನ 4 ಆಗಿ ಡಿವೈಡ್ ಮಾಡ್ತಾರೆ. ಅಲ್ಲೂ ಸೇಮ್ ಗ್ರೂಪ್ ಸಿಕ್ತು. ಡೆಸ್ಟಿನಿ ಹೇಗೆ ನಮ್ದು ಒಂದೇ ಮಾಡ್ತಿತ್ತು ಅಂದ್ರೆ ನಾವ್ ಅಲ್ಲೂ ಕೂಡ ಇಬ್ರು ಒಂದೇ ಗ್ರೂಪ್ ಅಲ್ಲಿ ಇದ್ವಿ. ಅಂಡ್ ಅಲ್ಲಿಂದ ನಮ್ಗೆ ಕೆಲಸ ಸಿಕ್ತು. ಆ ಕೆಲಸದಲ್ಲೂ ನಾವ್ ಒಂದೇ ಕಂಪನಿ ಸೇರ್ಕೊಂಡ್ವಿ. ಹೇಗೆ ಪ್ಲೇಸ್ ಆಯ್ತು ನಮ್ದು, ಹೇಗೆ ಗೊತ್ತಿಲ್ಲ. ಪ್ಲೇಸ್ಮೆಂಟ್ ಇದರಲ್ಲಿ ಔಟ್ ಆಫ್ ಲೈಕ್ 300 ಮೆಂಬರ್ಸ್ ಅಲ್ಲಿ ನಮಗೆ 9 ಜನರಿಗೆ ಪ್ಲೇಸ್ ಆಗಿದ್ವಿ. ಸೊ 9 ಜನಕ್ಕೆ ಪ್ಲೇಸ್ ಆಗಿತ್ತು. ಅಲ್ಲಿ ಅವ್ನು ಒಬ್ನೇ ಹುಡುಗ, ಇನ್ 8 ಜನನು ಹುಡುಗಿರು. ಸೊ ಅಲ್ಲಿ ಮತ್ತೆ ನಾವಿಬ್ರು ಸೇಮ್ ಪ್ರಾಜೆಕ್ಟ್. ನಾವೇನಂದ್ರೆ ನಾವೇನು ಪ್ಲಾನ್ ಮಾಡಿರ್ಲಿಲ್ಲ, ನಾವೇನು ಅನ್ಕೊಂಡಿರ್ಲಿಲ್ಲ. ಬಟ್ ಅದಾಗೆ ಡೆಸ್ಟಿನಿ ಕರ್ಕೊಂಬಂದ್ ಜೊತೆಲಿ ಇದಾಗ್ತಿತ್ತು. ಆಗ್ಲೇ ಪ್ರಪೋಸ್ ಮಾಡ್ಬಿಟ್ರಾ? ಇಲ್ಲ, ನನ್ನ ನಾಟಕ ಥಿಯೇಟರ್ ಆರ್ಟಿಸ್ಟ್. ಸೊ ಒಂದ್ ನಾಟಕಕ್ಕೆ ಇವ್ನ ಕರ್ದಿದ್ದೆ. ಇವ್ನು ಅಲ್ಲಿಗೆ ಬಂದಿದ್ದ ಅಂಡ್ ನಮ್ಮ ಅಪ್ಪ ಅಮ್ಮನೂ ಅಲ್ಲಿಗೆ ಬಂದಿದ್ರು. ಸೊ ಆಗ ಅಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಇವನು ಫಸ್ಟ್ ಮೀಟ್ ಆಗಿತ್ತು. ಅವರಿಗೆ ಇವ್ನು ನೋಡಿ ಇಷ್ಟ ಆಗಿತ್ತು. ಅಂಡ್ ಅಂದ್ರೆ ಇವ್ನು ತುಂಬಾ ಡೀಸೆಂಟ್ ಹಾಗೆ ಹೀಗೆ ಅಂತ. ಆಕ್ಚುಲಿ ಈ ಜರ್ನಿ ಆಗೋ ನಂಗೆ ನಾಟಕಕ್ಕೆ ಬರೋ ಅಷ್ಟರಲ್ಲಿ ನಾವಿಬ್ರು ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಇಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಅಂದ್ರೆ ಸ್ವಲ್ಪ ಪರ್ಸನಲ್ ವಿಷಯಗಳು ಗೊತ್ತಿತ್ತು ಹಾಗೆ. ಬಟ್ ನಮ್ಮ ಮಧ್ಯೆ ಆ ತರದ್ ಏನೂ ಇರ್ಲಿಲ್ಲ. ನಾವ್ ಕೆರಿಯರ್ ಬಿಲ್ಡ್ ಮಾಡೋದ್ರಲ್ಲೇ ಇದ್ವಿ. ಫೀಲಿಂಗ್ ಶೇರ್ ಮಾಡೋದು, ಲವ್ ಗಿವ್ ಬಗ್ಗೆ ಪ್ರಪೋಸ್ ಇಲ್ಲ, ಬಟ್ ತುಂಬಾ ಕೇರ್ ಮಾಡ್ತಿದ್ದ. ನಮ್ದು 3 ಜನದೊಂದು ಫ್ರೆಂಡ್, ನಾನು, ಇವನು, ಅರ್ಪಿತಾ ಅಂತ. ನಾವು 3 ಜನ ಯಾವತ್ತೂ ಜೊತೆಲ್ಲೇ ಇರ್ತೀವಿ, ಈಗ್ಲೂ ಇದೀವಿ. ಆಗ ಏನಂದ್ರೆ ನಾನು ಸೀರಿಯಲ್ ಆಫೀಸ್ ಒಟ್ಟಿಗೆ ಮ್ಯಾನೇಜ್ ಮಾಡ್ತಿದ್ದೆ. ಆಗ ನನ್ನ ಜೊತೆಲಿ ನಿಂತವ್ರು ಇವರಿಬ್ರೆ. ಅಂಡ್ ಇವನು ಹೇಗೆ ಅಂದ್ರೆ ಶೂಟಿಂಗ್ ಮುಗಿಸಿ ಆಫೀಸಿಗೆ ಬರಬೇಕು. ನನ್ ಹೊತ್ತೆಲ್ಲ ಗೊತ್ತು, ಏನು ಟೈಮಿಂಗ್ಸೇ ಇರ್ಲಿಲ್ಲ ನಂಗೆ. ಆಗ ಊಟ ಬಿಟ್ಬಿಡ್ತೀನಲ್ಲ ಅಂತ ಇವನ್ ಕೇರ್ ಮಾಡಿದ್ದು ಅಲ್ಲಿಂದ ಶುರು. ಅದು ಒಂದಿನ ನಾನು ಆಫೀಸ್ಗೆ ಹೋಗಿದ್ದೆ, ನಮ್ಮ ಅಪ್ಪನಿಂದ ಕಾಲ್ ಬಂತು. ಬೇಬಿ ಒಂದ್ ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ, ಸಿಟ್ ಮಾಡ್ಕೋಬೇಡ ಅಂತಂದ್ರು. ಹೇಳಿ ಅಂತಂದೆ. ಅದು ನಂಗೆ ನಿಮ್ಮ ಮಮ್ಮಿಗೆ ರಕ್ಷಿತ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾನೆ, ನೀನೇ ಪ್ರಪೋಸ್ ಮಾಡ್ಬಿಡು ಅಂತಂದ್ರು. ಅವ್ರು ಹಾಗೆ ನಮ್ಮ ಅಪ್ಪ ಅಮ್ಮ ಸೆಟ್ಟಿಂಗ್ ಮಾಡಿದ್ರಿ? ಏನ್ ಸೆಟ್ಟಿಂಗ್ ಇಲ್ಲ. ಸೊ ಆಕ್ಚುಲಿ ಅವ್ರ ಜೊತೆ ಅಷ್ಟೇ ಒಂದು 2-3 ಟೈಮ್ಸ್ ಮೀಟ್ ಆಗಿದ್ದೆ. ನಂಗೂ ಅವ್ರು ತುಂಬಾ ಇಷ್ಟ ಆಗಿದ್ರು. ಚೆನ್ನಾಗಿ ಮಾತಾಡಿಸ್ತಿದ್ರು, ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ತುಂಬಾ ಜೆಲ್ ಆಗ್ಬಿಟ್ಟಿದ್ರು. ನಾನು ಒಬ್ಳೆ ಮಗಳು, ಇವನ್ನ ಒಂಥರ ಮಗನ್ ತರ ನೋಡಕ್ ಆಲ್ರೆಡಿ ಶುರು ಮಾಡಿದ್ರು. ಅಂಡ್ ನಮ್ಮಮ್ಮಂಗ್ ಸ್ವಲ್ಪ ಹುಷಾರಿರ್ಲಿಲ್ಲ. ಅದು ಇವನು ತುಂಬಾ ಕೇರ್ ಮಾಡ್ತಿದ್ದ. ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗೋದು ಅವೆಲ್ಲ ಇವನ್ ನೋಡ್ಕೊಳ್ತಾ ಇದ್ದ. ನಮ್ಗೆ ಅವಾಗ ಬೇಕಿತ್ತು, ಇವನು ಕರೆಕ್ಟ್ ಟೈಮಿಗೆ ನಮಗೆ ಸರಿಯಾಗಿ ಕೈ ಹಿಡ್ದಿದ್ದ. ಹಾಗಾಗಿ ಫ್ಯಾಮಿಲಿಗೆ
ಹತ್ರ ಆಗಿದ್ದೇವೆ ನಾವು. ಇಷ್ಟೆಲ್ಲ ಮಾಡಿದರೆ ಸರಿನಪ್ಪ, ಫ್ರೆಂಡ್ಸ್ ಅಂತಾನೆ ಇಟ್ಕೊಳ್ಳೋಣ. ನೀವ್ ಫ್ರೆಂಡ್ಸ್ ಆಗಿ ಯಾವ ಸಿನಿಮಾಗ ಹೋಗಿದ್ದೀರಾ? ನಾವಿಬ್ರು ಫ್ರೆಂಡ್ಸ್ ಇದ್ದಾಗ ನಮ್ ಜೊತೆ ಫ್ರೆಂಡ್ಸ್ ಇರ್ತಿದ್ರು. ಇಲ್ಲ ಅಂದ್ರೆ ನನ್ ತಂಗಿ ಇರ್ತಾ ಇರ್ತಿದ್ಲು. ಹಾಗೆ ನಾವು ನಂಬೇಕಾ? ನಿಜ. ನಿಜವಾಗ್ಲೂ ನಂಬೇಕಷ್ಟೇ, ಇರೋದೇ ಹೇಳ್ತಿದ್ದೆ. ಹಾಗಾದ್ರೆ ಜೋಶಲ್ಲಿ ಅಡಿಗೆ ಮಾಡ್ತೀರಾ? Yes. ಯಾವ ಅಡಿಗೆ ಅಂತ ಕಿಚನ್ಗೆ ಹೋಗಿ ತಿಳ್ಕೊಳ್ಳೋಣ. Okay. ಬನ್ನಿ ಪ್ಲೀಸ್. ಓಕೆ, ನಮ್ಮ ಸಾಫ್ಟ್ವೇರ್ ಗಂಡು ಇವಾಗ ಮಹಾರಾಜರಾಗಿದ್ದಾರೆ. ನೀವು ಅಪ್ಪಣೆ ಕೊಟ್ರೆ ಅವ್ರು ಏನ್ ಅಡಿಗೆ ಮಾಡ್ತಾರೆ ಅಂತ ಕೇಳ್ಬಿಡ್ಲಾ? ಓಕೆ, ಸೊ ಹೇಳಿ. ಇಲ್ಲೊಂದು ಟ್ವಿಸ್ಟ್ ಇದೆ. ಆಕ್ಚುಲಿ ಇವಳಿಗೆ 3 ತಿಂಗಳಿಂದ ಕಂಪ್ಲೇಂಟ್ ಇದೆ, ನಾನು ಗೋಬಿ ಕೊಡಿಸ್ತಿಲ್ಲ ಅಂತ. ಸೊ ಅದಕ್ಕೆ ಇವತ್ತು ನನ್ನ ಸ್ಟೈಲಲ್ಲಿ ಡಯಟ್ ಗೋಬಿ ಮಾಡೋಣ ಅಂತಿದ್ದೀನಿ. ಸೊ ಓಟ್ಸ್ ಗೋಬಿ ಮಾಡೋಣ ಅಂತಿದ್ದೀನಿ. ನಂಗೆ ವಿಷಯನೇ ಗೊತ್ತಿರ್ಲಿಲ್ಲ ಇದು. ಹೆಲ್ದಿ ಗೋಬಿ ಮಾಡೋಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಂತ ವೀಕ್ಷಕರಿಗೆ ಹೇಳ್ಬಿಡಿ. ಸೊ ಫಸ್ಟ್ ಡಯಟ್ ಗೋಬಿ ಮಾಡೋದಕ್ಕೆ ಓಟ್ಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ, ಜಿಂಜರ್, ಬೆಳ್ಳುಳ್ಳಿ, ಆಮೇಲಿಂದ ಕ್ಯಾಬೇಜ್ ಸ್ವಲ್ಪ, ಕ್ಯಾರೆಟ್ ಸ್ವಲ್ಪ, ಆಮೇಲಿಂದ ಹಸಿಮೆಣಸು, ಇದು ಸ್ಪ್ರಿಂಗ್ ಆನಿಯನ್, ಅದ್ರ ಜೊತೆಗೆ ಉಪ್ಪು, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಆಮೇಲಿಂದ ಟೊಮೆಟೊ ಕೆಚಪ್. ಓಕೆ, ಈಗ ಈ ಗೋಬಿಗೆ ನನಗೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಹೆಲ್ದಿ ವೇನಲ್ಲಿ ಓಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರಲ್ವಾ? ಮೊದಲಿಗೆ ಏನ್ ಮಾಡ್ಬೇಕು? ಸೊ ಒಂದು ಮಿಕ್ಸಿಂಗ್ ಬೌಲಿಗೆ ಓಟ್ಸ್ ತಗೊಳ್ತಿದ್ದೀನಿ. ಓಟ್ಸ್ ಫುಲ್ ಹಾಕೋಣ. ನೆಕ್ಸ್ಟ್ ಈರುಳ್ಳಿ, ನೆಕ್ಸ್ಟ್ ಸ್ವಲ್ಪ ಕ್ಯಾರೆಟು, ಕ್ಯಾಬೇಜ್, ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಓಕೆ, ಆಮೇಲಿಂದ ಹೆಚ್ಕೊಂಡಿರೋ ಶುಂಠಿ, ನೆಕ್ಸ್ಟ್ ಹಸಿಮೆಣಸು ಸ್ವಲ್ಪ, ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ಖಾರಕ್ಕೋಸ್ಕರ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಪೆಪ್ಪರ್. ಓಕೆ, ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿ. ನೆಕ್ಸ್ಟ್ ನೀರು ಹಾಕೊಂಡು, ಅವರು ಕಲ್ಸ್ತಿರೋ ಸ್ಟೈಲ್ ಅಲ್ಲೇ ಗೊತ್ತಾಗ್ತಿದೆ ಎಷ್ಟು ಎಕ್ಸ್ಪರ್ಟ್ ಇನ್ ಕುಕಿಂಗ್ ಅಂತ. ಸೊ ಮನೇಲಿ ಅವ್ರದೇನಾ? ಅಂದ್ರೆ ಅವನು ಈ ತರ ಹೇಳಿದ್ನಲ್ಲ, ಕುಕ್ಕರಿ ಶೋಸ್ ಎಲ್ಲ ಜಾಸ್ತಿ ಇಂಟ್ರೆಸ್ಟ್ ಅಂತ. ಅವನಿಗೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ. ಇಂಥದ್ದೆಲ್ಲ ಅವನೇ ಸ್ವಲ್ಪ ಎದುರು ನಿಂತು, ಅವ್ನು ನಾನೇ ಮಾಡ್ಬೇಕಿದ್ರು ಅವನೇ ಇದ್ದರೆ ನಿಂತು ಮಾಡಿಸ್ತಾನೆ. ಸೊ ಓಟ್ಸಿಗೆ ನೀರ್ ಹಾಕಿದ ತಕ್ಷಣ ಅದೇ ಒಂದು ಹದಕ್ ಬಂದ್ಬಿಡುತ್ತೆ. ಹಾ, ಇದನ್ನ ಕಾಯಿಸೋದಕ್ಕೆ ಎಣ್ಣೆ ಇಡ್ತೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ಬೇಕು. ದೀಪ, ಎಣ್ಣೆ ಕಾಯೋದ್ರೊಳಗೆ ನಂದಷ್ಟು ಕ್ವೆಶನ್ಸ್ ಇದೆ. ಇವಾಗ ನೀವು ನೆಗೆಟಿವ್ ರೋಲ್ ಪ್ಲೇ ಮಾಡ್ತಿರಲ್ಲ, ನನ್ಗೆ ನೋಡಿದಾಗ ಅಯ್ಯೋ ಇವ್ರಿಗೆ ಏನಾರು ಮಾಡ್ಬೇಕು, ಯಾಕೆ ಹೀಗ್ ಮಾಡ್ತಾರೆ, ಯಾಕೆ ಅವ್ರ ಮಮ್ಮಿಗೆ ಟಾರ್ಚರ್ ಕೊಡ್ತಾರೆ ಅಂತ ಅನ್ಸ್ತಿರುತ್ತೆ. ಸೊ ಇವಾಗ ನೀವು ಕ್ಯಾರೆಕ್ಟರ್ ಇಂದ ಹೊರಗೆ ಬಂದು ಆಚೆ ಓಡಾಡುವಾಗ ಜನ ಎಲ್ಲ ನಿಮ್ಗೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಯಾವ ತರ ಪ್ರತಿಕ್ರಿಯೆ ಇರುತ್ತೆ? ರೀಸೆಂಟ್ ಆಗಿ ಆಗಿರೋ ಇನ್ಸಿಡೆಂಟ್, ಯಾವ್ದೋ ದೇವಸ್ಥಾನಕ್ಕೆ ಹೋಗಿದ್ದೆ. ಅವಾಗ ಈಗ ಅವ್ರಿಗೆ ಗೊತ್ತಾಗತ್ತದ್ ನಾನೇ ಅಂತ. ಒಂದ್ ಸ್ವಲ್ಪ ಡೌಟ್ ಇರುತ್ತೆ. ಅವ್ರವರೇ ಮಾತಾಡ್ಕೊಳ್ಳೋದು ಕೇಳಿಸ್ತಾ ಇದೆ ನಂಗೆ. ಏನೋ ಇದು ಅವಳೆ ಕಣೆ ಅಂತ ಅವ್ರವ್ರ ಫ್ಯಾಮಿಲಿಯಲ್ಲಿ, ಅವಳೆ ಬಾರೆ, ಅವಳೇನ್ ಮಾತಾಡ್ಸೋದು, ಈ ತರ ರಿಯಾಕ್ಷನ್ ಕೇಳಿ. ಅಂದ್ರೆ ಅವರಿಗೆ ಕ್ಯಾರೆಕ್ಟರ್ ಅಷ್ಟು ಸಿಟ್ಟು ಬರೋ ತರ ಇದೆ ಆ ಕ್ಯಾರೆಕ್ಟರ್. ವೆರಿ ಸ್ವೀಟ್. ಓಕೆ, ಐ ಥಿಂಕ್ ಎಣ್ಣೆ ಕಾದಿದೆ ಅಲ್ಲ? ಎಣ್ಣೆ ಕಾದಿದೆ. ಗೋಬಿ ಅಂಗಡಿ ಹತ್ರ ಸ್ಮೆಲ್ ಬಂದಂಗ್ ಬರ್ತಾ ಇದೆ. ಅಯ್ಯೋ, ಗೋಬಿ ಬಿಡ್ದೇನೋ ಬೇಬಿ, ತುಂಬಾ ಇಷ್ಟ ನಂಗೆ. ಇವಾಗ ಸಾಸ್ ಮಾಡ್ಕೊಳ್ಳೋಣ ಅದಕ್ಕೆ. ಓಕೆ, ಈಗ ಆಲ್ರೆಡಿ ಕುದಿಸಿರೋ ಎಣ್ಣೆ ಇರೋ ಕಾರಣ ಸೊ ಅದನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಓಕೆ, ಸಾಸ್ ಮಾಡ್ಕೊಳಕಲ್ಲ? ಹಾ, ಸಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ಬೇಗ ಆಗ್ಬಿಡುತ್ತೆ ಹಂಗಾರೆ. ಹಾ, ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆ, ಜಿಂಜರು, ಆಮೇಲೆ ಗಾರ್ಲಿಕ್ 2 ಸ್ವಲ್ಪ ಸ್ವಲ್ಪ. ಸೊ ಇದ್ರ ಜೊತೆಗೆ ಸ್ವಲ್ಪ ನೀರುಳ್ಳಿ ಹಾಕೋಣ. ಸೊ ಇದನ್ನ 1 ನಿಮಿಷ ಸಾಟೆ ಮಾಡ್ಕೊಳ್ಳೋಣ ಸ್ವಲ್ಪ. ಸೊ ನೆಕ್ಸ್ಟ್ ಸೋಯಾ ಸಾಸ್ ಹಾಕೊಳ್ತಿದ್ದೀನಿ. ಸಾಯ್ ಸಾಸ್. ಓಕೆ, ಸೊ ರೆಡ್ ಚಿಲ್ಲಿ ಸಾಸ್ ಇವಾಗ. ನೆಕ್ಸ್ಟ್ ಕೆಚಪ್ 1-2 ಸ್ಪೂನು. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಇದು ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಇವಾಗ ಮಾಡ್ಕೊಂಡಿರೋ ಈ ಓಟ್ಸ್ ಬಾಲ್ನ ಇದಕ್ಕೆ ಹಾಕ್ತಿದ್ದೀನಿ. ಸೊ ಇದನ್ನ ಕೋಟ್ ಮಾಡ್ಕೊಳ್ಳೋಣ. ಅದು
ಎಂಡಲ್ಲಿ ಇವಾಗ ಸ್ವಲ್ಪ ಗಾರ್ನಿಶಿಂಗ್ ಸ್ಪ್ರಿಂಗ್ ಆನಿಯನ್ ಹಾಕ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿಗೆ ನಮ್ ಗೋಬಿ ರೆಡಿ ಆಗಿದೆ, ಓಟ್ಸ್ ಗೋಬಿ. ಆಹಾ ಹಾ 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 ಹಾ. ಓಕೆ, ನಮ್ಮ ಓಟ್ಸ್ ಗೋಬಿ ರೆಡಿ ಆಗಿದೆ. ಅದು ರೋಡ್ ಸ್ಟೈಲ್ ಅಲ್ಲಿ ಫ್ರಮ್ ದ ಸಾಫ್ಟ್ ಬಾಯ್, ನಮ್ಮ ಕಪಲ್ಸ್ ಕಿಚನ್ ನ ಸಾಫ್ಟ್ ಬಾಯ್ ಮಾಡಿರೋದಿದು. ಅದನ್ನ ತಗೊಂಡು ಗೋಬಿ ಬೇಬಿಗೆ ತಿನ್ಸಿ, ಯಾವಾಗ ಕೊಡ್ತೀಯಾ ಬೇಬಿ ಅಂತ ಕೇಳಿ. ಹೇಗಿದೆ? ಸಕ್ಕದಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಷ್ಟೆಲ್ಲ ಇವ್ರು ಎಂಜಾಯ್ ಮಾಡ್ತಿದಾರಂದ್ರೆ ನಮಗೂ ಕುಡಿ. ಇಲ್ಲ, ನೀವು ಮಾಡಲೇಬೇಕು ಟೇಸ್ಟು. ಸೂಪರ್. ಇವರ ಸ್ಟೈಲ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಆಚೆ ಕಡೆ ಕ್ರಿಸ್ಪಿ, ಒಳಗಡೆ ಆ ಜಿಂಜರ್ ಗಾರ್ಲಿಕ್ ಹಿಂಗ್ ತಿಂತಾ ಇದ್ದಂಗೆ ಆ ಫ್ಲೇವರ್ ಬರ್ತಾ ಇದೆ. ಅಂದ್ರೆ ಒಂಥರ ಇಂಡೋ ವೆಸ್ಟರ್ನ್ ಚೈನೀಸ್ ಸ್ಟೈಲ್ ಗೋಬಿ ತುಂಬಾನೇ ಇಷ್ಟ ಆಯ್ತು. ಇದನ್ನ ನೀವು ಟ್ರೈ ಮಾಡ್ಲೇಬೇಕು, ಇವತ್ತು ಸಂಜೆನೆ ಮಾಡಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಓಟ್ಸ್ ಗೋಬಿ ಮಾಡುವಂತಹ ವಿಧಾನ ಹೀಗಿದೆ, ನೋಡ್ಕೊಂಬನ್ನಿ. ಓಟ್ಸ್ ಗೋಬಿ ಮಾಡುವ ವಿಧಾನ: ಒಂದು ಬೌಲ್ ತೆಗೆದುಕೊಂಡು ಸ್ವಲ್ಪ ಓಟ್ಸ್, ಈರುಳ್ಳಿ, ತುರಿದ ಕ್ಯಾರೆಟ್, ಕ್ಯಾಬೇಜ್, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ, ಕರಿಮೆಣಸು ಪುಡಿ ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಉಂಡೆಯನ್ನ ಮಾಡಿಕೊಳ್ಳಿ. ಪ್ಯಾನ್ಗೆ ಎಣ್ಣೆಯನ್ನ ಹಾಕಿಕೊಂಡು ಕರೆದುಕೊಳ್ಳಿ. ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕಿ ಹುರಿದುಕೊಳ್ಳಿ. ನಂತರ ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಕೆಚಪ್ ಹಾಕಿ ಕರೆದುಕೊಂಡಂತಹ ಗೋಬಿಯನ್ನ ಹಾಕಿಕೊಂಡು ಫ್ರೈ ಮಾಡಿಕೊಂಡರೆ ಓಟ್ಸ್ ಗೋಬಿ ರೆಡಿ. ರೋಡ್ ಸೈಡ್ ಗೋಬಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆದ್ರೆ ಈ ಸಾಫ್ಟ್ ಕಪಲ್ ಧಾಮ್ ಧೂಮ್ ಅಂತ ಪೆಪೆ ಡುಮ್ ಡುಮ್ ಅಂತ ಯಾವಾಗ ಆಗಿದ್ದು? ಅದೇ ನಮ್ಮ ಅಪ್ಪ ಇವನ್ನ ಇಷ್ಟಪಟ್ಟಿದ್ ಕತೆ ಹೇಳ್ದೆ. ಅಂಡ್ ಈಗ ನನ್ನನ್ನ ಅವ್ರ ಮನೆಯವರು ಎಲ್ಲಿ ಇಷ್ಟಪಟ್ರು ಅಂದ್ರೆ ಸೀರಿಯಲ್ ಅಲ್ಲಿ ನಮ್ಮ ಅತ್ತೆ ನೋಡಿ ಅವ್ರಿಗೆ ಇಷ್ಟ ಆಯ್ತು. ಇವ್ನ್ ಗೊತ್ತಿತ್ತು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿರೋ. ಸೊ ಇವನ್ಗ ಅಪ್ರೋಚ್ ಕೇಳಿದಾರೆ, ನೀನು ಅವಳಿಗೆ ಕೇಳ್ಬೋದಲ್ವಾ ಮದ್ವೆಗೆ, ನಿಮ್ ಜೋಡಿ ಚೆನ್ನಾಗಿರುತ್ತಲ್ವಾ ಅಂತೆಲ್ಲ ಅವ್ರ ಆ ಕಡೆಯಿಂದ. ನಮ್ಮ ಅಪ್ಪ ಇವನ್ಗೆ, ನಮ್ಮ ಅತ್ತೆ ನನಗೆ, ಹಾಗೆ ಇಂಟರ್ ಕನೆಕ್ಷನ್. ಸೊ ಅಲ್ಲಿಂದ ಹಾಗೆ ಮನೆಯವ್ರ ಹತ್ರ ಡಿಸ್ಕಷನ್ ಆಗಿ ಅವ್ರಪ್ಪ ಪುರೋಹಿತರು ಅವರೇ ನಮ್ ಜಾತಕನ ನೋಡಿ ಅದು ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ಮದ್ವೆದು ಶುರು ಆಯ್ತು. ಸೊ ಮದ್ವೆ ಎಲ್ಲ ಹೇಗಾಯ್ತು? ಮದ್ವೆ ಉಜ್ರೆಲೆ ಆಗಿದ್ದು, ಇವ್ರ ಊರು ಉಜ್ರೆ, ಅಲ್ಲೇ ಆಗಿದ್ದು. ನಾವ್ ಇಲ್ಲಿಂದ ಬೆಂಗಳೂರಿಂದ ಬಸ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್, ನನ್ನ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಬಸ್ಸಲ್ಲೇ ಕರ್ಕೊಂಡು ಹೋಗಿದ್ದೆ. ನನ್ನ ಮದ್ವೆ ಆಗೋ ತನಕ ನಾನು ಕುಣಿತಾನೆ ಇದ್ದೆ ಬಸ್ಸಲ್ಲಿ. ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೀನಿ. ತುಂಬಾ ನಂಗೆ ಅದೊಂದು ಮೆಮೊರಬಲ್ ಡೇ. ನಾನು ಅದ್ರ ಬಗ್ಗೆ ನೆನ್ಪು ಮಾಡ್ಕೊಳ್ತಾ ಕುತ್ಕೊಳ್ತೀನಿ ಏನಾದ್ರೂ ನನ್ನ ಮೂಡ್ ಡೌನ್ ಆದ್ರೆ. ಹಾಗೆ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ ಆ ಜರ್ನಿ. ಮದ್ವೆ ದಿನ ಅವನು ಕೂಡ ಆಕ್ಚುಲಿ ಅವನು ಈಗ ಶೈ ಹೀಗೇಗಿದಾನೋ, ಬಟ್ ಅವತ್ತು ಅವನು ಎಷ್ಟು ಎಲ್ರ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ನಕ್ಕೊಂಡು ಫುಲ್ ಸ್ಮೈಲಿಂಗ್. ನಂಗೂ ತುಂಬಾ ಇಷ್ಟ ಆಯ್ತು. ಅಂದ್ರೆ ಆ ತರ ನಮ್ ಮದ್ವೆ ಆಗ್ಬೇಕು ಅಂತ ನಾನು ಹೇಗ್ ಅನ್ಕೊಂಡಿದ್ನೋ ಹಾಗೆ ಆಯ್ತು. ಬ್ರೋ, ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಬ್ರೋ. ಇವಳು ಯಾವತ್ತು ಹೇಳ್ತಿದ್ದು ಒಂದೇ, ಮದ್ವೆ ಟೈಮ್ ಅಲ್ಲಿ ಸೊ ಇಟ್ ಶುಡ್ ಬಿ ವೆರಿ ಲೈವ್ಲಿ ಅಂತ ಅವಳ ಪ್ರಕಾರ. ಸೊ ಅದು ಆಟೋಮೆಟಿಕ್ ಆಗಿ ಆ ದಿನ ನಾನು ಅಷ್ಟೇ ಫುಲ್ ಲೈವ್ಲಿ ಆಗಿದ್ದೆ. ಸೊ ಚೆನ್ನಾಗಿತ್ತು. ಆಮೇಲಿಂದ ಎಲ್ಲ ವಿಷಯನೂ ಅಷ್ಟೇ. ಇವಳಿಗೆ ಅದು ಎಷ್ಟಾದ್ರೂ ನಮ್ಗೆ ಮದುವೆ ಫಿಕ್ಸ್ ಆಗಿ ಅಷ್ಟು ಆಲ್ಮೋಸ್ಟ್ ನಮ್ದು 1 year ಟೈಮ್ ಇತ್ತು ನಮಗೆ. ಸೊ ಪ್ರತಿದಿನನೂ ಒಂಥರ ಆಂಟಿಸಿಪೇಷನ್ ಇರ್ತಿತ್ತು. ಬಟ್ ಅದೇ ಮದುವೆ ಹತ್ರ ಬರ್ಬೇಕಾದ್ರೆ ಇಟ್ ವಾಸ್ ಲೈಕ್ ವೆರಿ ನೈಸ್. ಆಕ್ಚುಲಿ ನನಗೆ ಟೆನ್ಷನ್ ಇರಲಿಲ್ಲ. ನಾನು ಅವತ್ತಿನ ದಿನಾನು ಅಷ್ಟೇ ಮನೇಲಿ ಹೇಳ್ತಿದ್ರು, ನಾನು ನನ್ನ ಅಣ್ಣನ ಮದುವೆಗೆ ಅಷ್ಟೇ ಇಡೀ ರಾತ್ರಿ ಮಲಗಿರ್ಲಿಲ್ಲ ಅಂತ. ಬಟ್ ನಾನು ಅವತ್ತು ಕೂಡ 6 ಗಂಟೆ ತನಕ ಚೆನ್ನಾಗಿ ಮಲಗಿದ್ದೆ. ನನಗೆ ಯಾವ ಟೆನ್ಷನ್ ಇರ್ಲಿಲ್ಲ. ನಂಗೆ ಗೊತ್ತಿತ್ತು ಇದೇ ಹುಡುಗಿ, ಸೊ ಏನು ಸಸ್ಪೆನ್ಸ್ ಇರ್ಲಿಲ್ಲ. ಸೊ ಇಟ್ ವಾಸ್ ಗುಡ್ ಆಕ್ಚುಲಿ. ಇದನ್ನೆಲ್ಲ ಕೇಳ್ತೀರಾ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ. ಸೊ ನಿಮ್ಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ರೆಡಿ ಆಗಿದೆ. ರೆಡಿನಾ ನೋಡೋದಕ್ಕೆ? ವಿಡಿಯೋ ಪ್ಲೀಸ್. ನೋಡೆ ನೋಡೆ ನನ್ನೆ ನೋಡೆ ಒಮ್ಮೆ ನೀನು ತಿರುಗಿ ನೋಡೆ. ಸರ್ಪ್ರೈಸ್. ಹಾಯ್ ದೀಪಾ. ಹಾಯ್ ರಕ್ಷಿತ್. ಹಾಯ್ ಬೇಬಿ. ಹಾಯ್ ಅಂದ್ರೆ ದೀಪ ಮತ್ತೆ ರಕ್ಷಿತ್ ಇಂದು ಕಾಂಬಿನೇಷನ್ ಹೇಗಿದೆ ಅಂದ್ರೆ, ದೀಪ ತುಂಬಾ ಹಾರ್ಡ್ ವರ್ಕರು, ಯಾವಾಗ್ಲೂ ಬಿಸಿ ಇರೋದು ಇಷ್ಟಪಡ್ತಾಳೆ. ಅವನು ರಕ್ಷಿತ್ ಹೇಗೆ ಅಂದ್ರೆ ತುಂಬಾ ಕೂಲು, ಕಂಪೋಸ್ಡ್ ಆಗಿರ್ತಾನೆ, ಸ್ಮಾರ್ಟ್ ವರ್ಕರ್ ಅವನು. ದೀಪ ಡ್ರಾಮಾ ನೋಡೋಕ್ಕೆ ರಕ್ಷಿತ್ ಬರ್ತಾ ಇದ್ರು. ನಾನು ರಕ್ಷಿತ್ ಅಬ್ಸರ್ವ್ ಮಾಡಿದೆ. ಹುಡುಗ ಒಳ್ಳೆ ಸ್ವಭಾವ ಇದೆ ಅನಿಸ್ತು. ನಾನೇ ಅದಕ್ಕೆ ದೀಪಕ್ಕೆ ಹೇಳಿದೆ, ಅವನಿಗೆ ಪ್ರಪೋಸ್ ಮಾಡಮ್ಮ, ಹುಡುಗ ತುಂಬ ಒಳ್ಳೆಯವನು, ಪ್ರಪೋಸ್ ಮಾಡ್ಬೋದು ಅಂತ ಹೇಳಿದೆ. ನಮ್ಮ ಸೊಸೆ ಯಾವ ಇಷ್ಟ ಆಯಿತು ಅಂತಂದರೆ ತುಂಬ ಟ್ರೆಡಿಷನಲ್, ದೈವ ಭಕ್ತಿ. ನಮಗೆ ಒಂದು ಸಂಪ್ರದಾಯ ಸ್ಥಳ ಸಿಗ್ಬೋದು ಅಂತ ನಮಗೆ ಇಷ್ಟ ಆಯಿತು.
ದೀಪ ಎಷ್ಟು ಬ್ಯುಸಿ ಇರ್ತಾ ಇದ್ಲು ಅಂತಂದ್ರೆ ಅವಳಿಗೆ ಅವಳ ಮದ್ವೆದ್ದು ಧಾರೆ ಸೀರೆ ತಗೊಳಕ್ಕೂ ಟೈಮ್ ಇರಲಿಲ್ಲ. ನಾವುಗಳೇ ಹೋಗಿ ಸೆಲೆಕ್ಟ್ ಮಾಡಿ ಅದನ್ನ ಅವಳಿಗೆ ವಾಟ್ಸಪ್ ಮಾಡಿಬಿಟ್ಟು ಅವಳು ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಅಂದಮೇಲೆ ನಾವು ತಗೊಂಡ್ಬರ್ತಾ ಇದ್ವಿ. ಇವಳು ಮದ್ವೆಲಿ ಬೆಸ್ಟ್ ಪಾರ್ಟ್ ಅಂತಂದ್ರೆ ಇಲ್ಲಿಂದ ನಾವು ಮದ್ವೆಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಮಜಾ ಮಾಡಿದ್ದು, ಮತ್ತೆ ಇವಳನ್ನ ಪಲ್ಲಕ್ಕಿಲಿ ಎತ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿದ್ದು ಭಯಂಕರ ಮೆಮೊರೇಬಲ್. ಬಹಳ ಸಂಪ್ರದಾಯ ಪ್ರಸಾರ ನಮಗೆ ಬಹಳ ಇಷ್ಟವಾದ ರೀತಿಯಲ್ಲಿ ಎಲ್ಲ ಒಳ್ಳೆ ಚೆಂದಾಗಿ ಮದುವೆ ಆಗಿದೆ. ರಕ್ಷಿತ್ ಬರೀ ನಮ್ಗೆ ಅಳಿಯಾಗಿಲ್ಲ, ಮಗನೂ ಕೂಡ. ಒಬ್ಬ ಮಗ ಏನೇನು ಸೇವೆ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಸೇವೆನೂ ಮಾಡ್ತಾರೆ. ಮತ್ತೆ ಇಬ್ರು ಸೇರಿ ಶೇರ್ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋತಾರೆ. ಮದ್ವೆ ಆದ್ಮೇಲೆ ಇವಳಲ್ಲಾಗಿರೋ ಮೇನ್ ಚೇಂಜ್ ಏನಪ್ಪಾ ಅಂತಂದ್ರೆ ನಾವೆಲ್ಲ ಮೂವಿಗೆ ಹೋಗ್ತೀವಿ ಅಂತಂದ್ರೆ ಇವಳು ಇಂಟರ್ವ್ಯೂಲಿಗೆ ಬರ್ತಾ ಇದ್ಲು, ಆ ತರ ಇತ್ತು ಅವಳ ಟೈಮ್ ಸೆನ್ಸ್. ಈಗ ಹೆಂಗೆ ಅಂದ್ರೆ ಟಿಕೆಟ್ ತಗೊಂಡು ಅವಳೇ ರೆಡಿಯಾಗಿ ನಿಂತಿರ್ತಾಳೆ. ಇದನ್ನ ಹೇಳ್ಕೊಟ್ಟಿರೋ ರಕ್ಷಿತಿಗೆ ತುಂಬಾ ಥ್ಯಾಂಕ್ ಯು. ನಮ್ಮೊಟ್ಟಿಗೆ ತುಂಬಾ ಹೊಂದಿಕೊಳ್ತಾಳೆ, ತುಂಬಾ ಒಳ್ಳೆ ಹುಡುಗಿ. ನನ್ನ ಮುದ್ದಿನ ಬೇಬಿನೂ ನನಗೆ, ನನ್ನ ಅಪ್ಪ ಅಮ್ಮ ನೀನೇ, ನನ್ನ ಸರ್ವಸ್ವ ನೀನು. ಯಾವತ್ತು ಇದೇ ರೀತಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಆಲ್ ದಿ ಬೆಸ್ಟ್. ನೀವಿಬ್ರು ಚೆನ್ನಾಗಿರಿ, ಭಗವಂತ ಚೆನ್ನಾಗಿಟ್ಟಿರಿ. ಐ ಥಿಂಕ್ ದಟ್ ವಾಸ್ ವೆರಿ ಟಚಿಂಗ್. ಸೊ ನಿಮ್ಮಿಬ್ರು ಫ್ಯಾಮಿಲೀಸ್ ಮಾತಾಡಿದ್ ನೋಡಿ ನನಗೆ ನಿಜವಾಗ್ಲೂ ಎಮೋಷನಲ್ ಆಯ್ತು. ಸೊ ದೀಪಾ ಹೇಳಿ, ನಿಮ್ಗೆ ಹೇಗೆ ಅನ್ನಿಸ್ತು? ಹೌದು, ಆಕ್ಚುಲಿ ನಂಗೂ ತುಂಬಾ ಎಮೋಷನಲ್ ಆಯ್ತು. ಈಗ ನಮ್ಮ ಅಪ್ಪ ಅಮ್ಮ, ಇವರಪ್ಪ ಅಮ್ಮ ಎಲ್ಲ ಮಾತಾಡೋದನ್ನ ಕೇಳಕ್ ತುಂಬಾ ಖುಷಿ ಆಗುತ್ತೆ. ಅಂಡ್ ಅವರು ಫಸ್ಟ್ ಟೈಮ್ ಈ ತರ ಏನೋ ಕ್ಯಾಮ್ರಾ ಮುಂದೆ ಏನೋ ನಮಗೋಸ್ಕರ ಏನೋ ಎಫರ್ಟ್ಸ್ ಹಾಕಿ ಮಾಡ್ತಿದಾರಲ್ಲ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕೇನೋ. ಅದ್ ನೋಡಿದಾಗ ಒಂಥರ ಅಪ್ಪ ಎಷ್ಟು ಹೆವಿ ಫೀಲ್ ಆಯ್ತು. ವೆರಿ ಹ್ಯಾಪಿ. ಸೊ ಹೇಗೆ ಅನ್ನಿಸ್ತು ನಿಮಗೆ ವಿಡಿಯೋ ನೋಡಿ? ಆಕ್ಚುಲಿ ಮನೇಲಿ ಕೂಡ ಇದೇ ಹೇಳ್ತಿರ್ತಾರೆ, ನನ್ಗೆ ಇವಾಗ ತಂಗಿ ಇದ್ದಾಳೆ, ಸೊ ಅವಳನ್ನ ಯಾವ ತರ ಮಗಳ ತರ ಟ್ರೀಟ್ ಮಾಡ್ತಾರೆ ಸೇಮ್ ಇವಳನ್ನ ಕೂಡ ಅದೇ ತರ ಮಾಡ್ತಾರೆ. ಸೊ ಅವ್ರಿಗೆ ಅದೊಂದು ಯಾವತ್ತು ಅಮ್ಮ ಹೇಳ್ತಿರ್ತಾಳೆ, ನನಗೆ ಏನೋ ಒಂದು ಸ್ಪೆಷಲ್ ಅಂತ ಅನ್ಸ್ತಾನೆ ಇಲ್ಲ, ಇವಳು ಮಗಳ ತರಾನೇ. ಸೊ ಇವ್ರ ತಂದೆ ತಾಯಿನೂ ಅದೇ ಹೇಳ್ತಾರೆ. ಸೊ ವಿ ಆರ್ ಲಕ್ಕಿ ಟು ಹ್ಯಾವ್ ದ್ಯಾಟ್ ಆಕ್ಚುಲಿ ಫೀಲಿಂಗ್. ವೆರಿ ನೈಸ್. ಸೊ ದೀಪಾ, ಆಕ್ಚುಲಿ ವಿಡಿಯೋದಲ್ಲಿ ಎಷ್ಟೊಂದು ಜನ ನಿಮ್ಮ ಸೀರಿಯಲ್ ಆಕ್ಟರ್ಸ್ ಎಲ್ಲ ನೋಡಿದೀನಿ. ಸೊ ಇಂಡಸ್ಟ್ರಿ ಅವ್ರು ಎಲ್ಲರೂ ಬಂದಿದ್ರ ನಿಮ್ಮ ಮದ್ವೆಗೆ? ಬಂದಿದ್ರು. ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಮದ್ವೆ ಟೈಮಲ್ಲಿ ನಾನು ಎಲ್ರಿಗೂ ಹೇಳಿದ ವಿಷಯ, ಅಲ್ಲಿ ತನಕ ನಾನು ಮದ್ವೆ ವಿಚಾರ ಯಾರಿಗೂ ಹೇಳಿರ್ಲಿಲ್ಲ. ಸೊ ಒಂದಷ್ಟು ಜನ ನಂಗೆ ತುಂಬಾ ಕ್ಲೋಸ್ ಇರೋರು, ಅವ್ರ ಕೆಲಸ ಎಲ್ಲ ಶೆಡ್ಯೂಲ್ ಎಲ್ಲ ಎಷ್ಟೇ ಬಿಸಿ ಇದ್ರು ಬಂದಿದ್ರು. ಮಿಸ್ಸಿಂಗ್ ಯಾರನ್ನ ಇದ್ರ? ಇವಾಗ ಲಾಸ್ಟ್ ಹೇಳಿದಿರಲ್ಲ ಶೆಡ್ಯೂಲ್. ಕರೆಕ್ಟ್. ಆಕ್ಚುಲಿ ರಂಗನಾಥ್ ಅಂತ ಅವರು ಮತ್ತೆ ನನ್ನ ಫ್ರೆಂಡ್ ಕ್ಲೋಸ್, ನಾನು ಹೇಳಿದ್ನಲ್ಲ 3 ಜನ ನಮ್ಮ ಗ್ಯಾಂಗ್ ಅಂತ, ಅರ್ಪಿತಾ. ಅವಳಿಗೆ ಆಕ್ಚುಲಿ ನಮ್ಮದು ಒಂದು ರಿಲೇಶನ್ಶಿಪ್ ಅಥವಾ ಮದ್ವೆಗೆ ಎಂಟರ್ ಆಗಕ್ಕೆ ಅವಳು ಒಂದ್ ಸ್ಟೆಪ್ ತಗೊಂಡಿದ್ದಾಳೆ. ಅಂದ್ರೆ ಅವಳು ಹೇಳ್ತಾ ಇದ್ಲು, ನಿಮ್ಮಿಬ್ರದ್ದು ನೋಡಿ ಮ್ಯಾಚ್ ಹಿಂಗಾಗತ್ತೆ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ಲು. ಅವಳ ಹೆಲ್ತ್ ಇಶ್ಯೂಸ್ ಇಂದ ಅವಳು ಬರಕ್ ಆಗ್ಲಿಲ್ಲ. ಅದ್ ಅವಳು ನಮ್ಮ ಮದ್ವೆಗೆ ಬಂದಿಲ್ಲ ಅಂತ ಹೇಳಿ ನಾನು ಅವಳನ್ನ ಎಷ್ಟು ಒಂದು 1.5 month 2 months ಮಾತಾಡ್ಸ್ಲೇ ಇಲ್ಲ. ಅವಳ ಪಾಪ ಎಷ್ಟು ಟ್ರೈ ಮಾಡ್ತಿದ್ಲು ಫೋನ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನನಗೆ ಅವಳ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್. ನಂಗೆ ಗೊತ್ತಿರ್ಲಿಲ್ಲ ಅವಳಿಗೆ ಹೆಲ್ತ್ ಇಶ್ಯೂಸ್ ಇತ್ತು ಅಂತ. ನಾನು ಅನ್ಕೊಂಡವಳೇನೋ ಬೇರೆ ವಿಷಯಕ್ಕೆ ಮಾಮೂಲಿಯಾಗಿ ಏನೋ ಬ್ಯುಸಿ ಆಗ್ಬಿಟ್ಲು, ಅದಕ್ಕೆ ಇದು ಮೇನ್ ಇವೆಂಟ್ಗೂ ಮಿಸ್ ಮಾಡ್ಕೊಂಡ್ಬಿಟ್ಲಲ್ಲ ಅನ್ನೋ ಒಂದು. ಅವಳೇ ನಂಗೆ ತುಂಬಾ ಕ್ಲೋಸ್ ಅಂದ್ರೆ ಅವಳೇ ಇದ್ದಿದ್ದು. ರಂಗನಾಥ್ ಅವ್ರು ಏನಕ್ಕೆ ಬಂದಿಲ್ಲ? ರಂಗನಾಥ್ ಅವರು ಥಿಯೇಟರ್ ಒಂದು ಕ್ಲಾಸ್ ಇದ್ ಮಾಡ್ತಿದ್ರು. ಆಕ್ಚುಲಿ ಅವ್ರು ನನ್ನ ಎಂಗೇಜ್ಮೆಂಟ್ ನಾವು ಚಿಕ್ಕದಾಗಿ ಮಾಡ್ಕೊಂಡಿದ್ವಿ. ಬಾಳ ಮೇರಿ ಬೇಡ ಬೀಳ್ತಿ ಕಣಣ್ಣ, ನಮ್ದೋರಿಗೆ ಅನ್ನ ಹಾಕ್ದೋರಿಗೆ ಎಂದು ನೀ ಬೆನ್ನಿಗೆ ಚೂರಿ ಹಾಕಬೇಡಣ್ಣ. ವೆಲ್ಕಮ್ ಸರ್. ಮದುವೆಗೆ ಬರಕ್ಕಾಗಿಲ್ಲ ನೋಡಿ, ಹೇಗೆ ಬಂದಿದ್ದೀನಿ ನೋಡಿ. ಸರ್ ಪ್ಲೀಸ್ ಕೂತ್ಕೊಳ್ಳಿ. ಯಾವಾಗ್ಲೂ ಹಿಂಗೆ ಮಾಡ್ತಾರೆ ಇವರು. ಹೇಳ್ಬೇಕು, ಮಾತಾಡ್ಸಿ ಸರ್, ಸಮಾಧಾನ ಮಾಡಿ. ಸರಿ, ನಾನು ಈಗ ನಾನು ಹೇಳ್ತಿದ್ದೆ ಎಂಗೇಜ್ಮೆಂಟ್ಗೂ ಅಷ್ಟೇ ಅವ್ರು ಬರಲ್ಲ ಅನ್ಕೊಂಡು ಸಡನ್ ಆಗಿ ಬಂದು ನಿಂತ್ಕೊಂಡ್ರು. ಅವತ್ತು ನಾನು ಹಿಂಗೆ ಆಡಿದ್ದೀನಿ. ಬಟ್ ಮದುವೆಗಂತೂ ಹೋಗಕ್ ಆಗ್ಲಿಲ್ಲ ನನ್ನ ಕೈಲಿ, ಬಿಕಾಸ್ ಐ ವಾಸ್ ಇನ್ ಸಮ್ ಥಿಯೇಟರ್, ಏನೋ ಒಂದು ಇದಿತ್ತು.
ಅಂಡ್ ಅವತ್ತೇ ಇತ್ತು. ಇರ್ಲಿ ಸರ್, ಇವಾಗ ನೋಡಿ ಮದ್ವೆಗೆ ಹೋಗಕ್ ಆಗ್ದಿರೋ ಕಾರಣ ಇವತ್ತು ಈ ಸ್ಪೆಷಲ್ ಫೀಲ್ ಕೊಟ್ಟಿದ್ದೀರಾ ಅಲ್ವಾ? ಇವತ್ತು ಇಲ್ಲ, ನಾನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂತಿದ್ದೆ. ಇವ್ರ ಹೆಂಡತಿ ನನಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಂಗೆ ಅಪ್ಪ ನನ್ನ ಫ್ರೆಂಡ್. ಆಕ್ಚುಲಿ ನಾವು ಒಂದು 2018 ಒಂದು ಸೀರಿಯಲ್ ಮಾಡಿದ್ವಿ. ಸೊ ಇಟ್ ಸೋ ಹ್ಯಾಪನ್ ದಟ್ ಇಟ್ ಹ್ಯಾಪನ್ ಟು ಬಿ 31st December. ಅವತ್ತು ಶೂಟ್ ಫಸ್ಟ್ ಡೇ ಹೋದೆ. ಸರ್ ಇವಳೆ ನಿಮ್ ಮಗಳು ವಾವ್ ಅಂತ ಹೇಳಿದ್. ದಟ್ಸ್ ಹೌ ಐ ಮೆಟ್ ಹರ್. ಬಟ್ ಒನ್ ಥಿಂಗ್ ಐ ವುಡ್ ವಾಂಟ್ ಟು ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ ಅಬೌಟ್ ಹರ್ ಡಿಟರ್ಮಿನೇಷನ್. ಐ ರಿಮೆಂಬರ್ ಅವಳು 7:30-8 ಗಂಟೆಗೆ ಶೂಟ್ಗೆ ಬಂದಿದ್ದಾಳೆ. ಮತ್ತೆ ಅದು ಇರೋದು ರಾಜನಗುಂಟೆ ಶೂಟ್. ಮತ್ತೆ ಇವಳು ಬೈಕಲ್ಲಿ, ಅದು ಒಂದು ಬೈಕ್ ಇತ್ತು ಅವಳದು, ಗ್ರೀನ್ ಕಲರ್ ಬೈಕ್ ಇತ್ತು, ಬರೋಳು ಬಂದ್ಲು. ಆಮೇಲೆ ಅಲ್ಲಿಂದ ಸರ್ ಡೈರೆಕ್ಟರ್ ಸರ್ನ, ಸರ್ ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕು. ಆಯ್ತಮ್ಮ ಹೋಗಿ ಬಂದ್ಬಿಡ್ತೀನಿ ಸರ್, ಅರೌಂಡ್ 3 o'clock 4 o'clock ಬರ್ತೀನಿ. ಶಿ ವೆಂಟ್ ಟು ಮಾರತ್ಹಳ್ಳಿಗೆ ಹೋಗಿ ವಾಪಸ್ ಬಂದ್ಬಿಟ್ಟು ಶೂಟ್ ಮುಗಿಸ್ಕೊಂಡು ಏನಮ್ಮ ಅಂದ್ರೆ, ಇಲ್ಲ ಸರ್ ನಾನು ಅರೌಂಡ್ 7 o'clock ಅಷ್ಟೊತ್ತಿಗೆ ತಿರ್ಗಾ ಆಫೀಸ್ಗೆ ಹೋಗ್ತೀನಿ. ತಿರ್ಗಾ ಹೋಗ್ಲು ಆಫೀಸ್ಗೆ. ಆಕ್ಚುಲಿ ನಿಮ್ ಕಷ್ಟ ಎಷ್ಟೊಂದ್ ಜನ ಕಲಾವಿದರಿಗೆ ಅರ್ಥ ಆಗುತ್ತೆ. ಅಂದ್ರೆ ನಮ್ಗೆ ಆಕ್ಟ್ ಮಾಡ್ಬೇಕು ಅಂತ ಒಂದು ಪ್ಯಾಷನ್ ಮತ್ತೆ ವಾಂಟ್ ಇರುತ್ತೆ, ನೀಡ್ಸ್ ಇರುತ್ತೆ, ಜೊತೆಗೆ ಕೆಲ್ಸಾನು ಇರುತ್ತೆ, ಎರಡೂನು ಬ್ಯಾಲೆನ್ಸ್ ಮಾಡಿ. ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯು. ನಮ್ಮ ಜೊತೆ ಖ್ಯಾತಿಯ ಜಲಂಧರ್ ಸರ್ ಬಂದು ನಿಮಗೊಂದು ಒಳ್ಳೆ ಜಲಕ್ ಕೊಟ್ರು. ಮೈಂಡ್ ನನ್ಗೆ ಆಮೇಲೆ ಈ ಹಾಡಿದ್ಯಲ್ಲ, ಬೆಳಗ್ಗೆ ಶೂಟಿಂಗ್ ಹೋಗ್ಬಿಟ್ರೆ ನಾನು ವಿಡಿಯೋಗ್ರಾಫರ್ ಆಗ್ಬಿಡ್ತಿದ್ದೆ. ಇವ್ರು ಸರ್ ಈ ರೀಲ್ ಮಾಡಿ ಆ ರೀಲ್ ಮಾಡಿ ಸರ್ ಇದ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಹಿಡ್ಕೊಳ್ಳಿ. ಈ ಹಾಡಿದ್ಯಲ್ಲ ನಂಗೆ ಗೊತ್ತಿರ್ಲಿಲ್ಲ. ಈ ಹಾಡನ್ ಇವಳು ಆಮೇಲೆ ಎದು ಒಂದ್ 20-30 ಸತಿ ಹಾಡ್ಸಿ ನಾನು ಇನ್ಫ್ಯಾಕ್ಟ್ ನಾನ್ ಸ್ವಲ್ಪ ಒಳ್ಳೆ ವಿಡಿಯೋಗ್ರಾಫರ್ ಆದೆ ಅಲ್ವಾ. ಇವಾಗ ಈ ಜವಾಬ್ದಾರಿ ಇವ್ರಿಗೆ ಬಂದಿದೆ. ಒಂದ್ ಲೈನ್ ಹಾಡ್ತೀರಾ ಸರ್ ನಮ್ಗೋಸ್ಕರ ಪ್ಲೀಸ್? ಬಾಳು ಮೂರೇ ದಿನ ಬಾಳ ಜೋಪಾನ, ಬಾಳ ಮೇರಿ ಬೇಡ ಬೀಳ್ತಿ ಕಣಣ್ಣ, ನಮ್ದೋರಿಗೆ ಅನ್ನ ಹಾಕ್ದೋರಿಗೆ ಎಂದು ಬೆನ್ನಲ್ಲಿ ಚೂರಿ ಹಾಕಬೇಡಣ್ಣ. ವೆರಿ ವೆರಿ ಮೀನಿಂಗ್ಫುಲ್ ಸಾಂಗ್. ನೀವು ಬಂದ್ರ ಮೇಲೆ ಈ ಕಪಲ್ಸ್ ಕಿಚನ್ಗೆ ಒಂದು ಕಳೆ ಜೊತೆಗೆ ನಮ್ಮ ಕಪಲ್ಗೂ ಕಳೆ ತಂದ್ಕೊಟ್ರಿ. ಐ ಥಿಂಕ್ ದಟ್ ವಾಸ್ ವೆರಿ ಸ್ವೀಟ್ ಆಫ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ವಾಟ್ ಐ ಮಿಸ್ಡ್ earlier. ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು ನನಗೆ. ಓಕೆ ಸರ್, ನೀವು ಬಂದಿದ್ದು ನಮಗಂತೂ ತುಂಬಾನೇ ಖುಷಿ ಆಯ್ತು. ಸರ್ ಒಂದೇ ಒಂದು ಮಿಸ್ಸಿಂಗ್ ಇದೆ ಸರ್. ಏನು? ಮದುವೆ ಟೈಮಲ್ಲಿ ಫೋಟೋ ಇಟ್ಕೊಂಡು ಅಲ್ವಾ, ಗಂಡು ಹೆಣ್ಣಿನ ಜೊತೆಗೆ ಪೋಸ್ ಮಾಡಿ ಒಂದು ಫೋಟೋ ತಗೊಂಡ್ಬಿಡಿ. ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ದೀಪ ಅವರೇ, ನೀವ್ ಅನ್ಕೊಂಡಿರೋದು ಎಲ್ಲ ಆಗಿದೆ. ಗೋಬಿ ಸಿಕ್ತು, ಗೆಸ್ಟ್ ಬಂದ್ರು, ಗಿಫ್ಟ್ ಬಂತು. ಈಗ ನಮ್ ಕಡೆಯಿಂದ ಇನ್ನೊಬ್ರು ಗೆಸ್ಟ್ ಬರ್ತಾ ಇದಾರೆ, ನಮ್ ಮಾಸ್ಟರ್ ಶೆಫ್. ನಿಮ್ಮಿಬ್ರ ಕೈಯಲ್ಲಿ ಅಡಿಗೆ ಮಾಡಿಸೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನೀವು ರೆಡಿ ಇದ್ರೆ ಕಿಚನ್ಗೆ ಹೋಗೋಣ? ಓಕೆ, ಕಿಚನ್ ಬಂದಾಯ್ತು. ಈಗ ನಮ್ ಬಾಸ್ ನ ಕರಿತೀನಿ. ಪ್ಲೀಸ್ ವೆಲ್ಕಮ್ ದ ವೆರಿ ಟ್ಯಾಲೆಂಟೆಡ್ ಶೋಭಾ ಜೋಜಿಗಾ. ಓಕೆ, ಇಬ್ರತ್ರ ಏನ್ ಮಾಡ್ಸೋದಕ್ಕೆ ಬಂದಿದ್ದೀರಾ ಬಾಸ್? ಇವತ್ತು ಈ ಸಾಫ್ಟ್ ಬೇಬೀಸ್ಗಳಿಗೆ ತುಂಬಾ ಮೈಲ್ಡ್ ಆಗಿರುವಂತಹ ಒಂದು ತರಕಾರಿಯನ್ನ ಬಳಸ್ಕೊಂಡು ಒಂದು ಸ್ವೀಟ್ ಅನ್ನ ಮಾಡ್ತಿದೀವಿ. ಸಾಮಾನ್ಯವಾಗಿ ನಾವು ನೋಡಿ, ನನ್ನ ಹತ್ರ ನವಿಲ್ ಕೋಸಿದೆ. ನವಿಲ್ ಕೋಸನ್ನ ನಾವು ಸಾರಿಗೆ ಪಲ್ಯಕ್ಕೆ ಆಗ ಮಾಡ್ಕೋತೀವಲ್ಲ, ನವಿಲ್ ಕೋಸನ್ನ ಬಳಸ್ಕೊಂಡು ಒಂದು ಸಿಹಿ ಡಿಶ್ ಯಾಕೆ ಮಾಡಬಾರ್ದು ಅಂತ ಮಾಡ್ತಿರೋದು. ಏನೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡಿ. ತುಂಬಾ ಸಿಂಪಲ್, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿದಕ್ಕೆ ನವಿಲ್ ಕೋಸಿದೆ, ಕೆಂಪಕ್ಕಿ, ಡ್ರೈ ಫ್ರೂಟ್ಸ್ ಇದೆ, ಸಕ್ಕರೆ, ಕಾಯಿ ತುರಿ, ತುಪ್ಪ, ಸ್ಟಾರ್ ಹೂವ ಇದೆ, ಹಾಗೂ ಸ್ಯಾಫ್ರನ್ ಇದೆ. ಅಷ್ಟೇ. ಅಡಿಗೆ ಮಾಡೋಕ್ಕೂ ಮೊದಲು ಸ್ಟವ್ ಹಂಚ್ಕೊಳ್ಳೋಣವಾ? ಓಕೆ, ತಗೊಳ್ಳಿ ತುಪ್ಪ. ಈಗ ಒಣ ದ್ರಾಕ್ಷಿ, ಪಿಸ್ತಾ ಹಾಗೂ ಗೋಡಂಬಿ ಇದೆ. ಸೊ ಡ್ರೈ ಫ್ರೂಟ್ಸ್ ನ ಹುರ್ಕೊಬಿಡ್ಬೇಕು ಫಸ್ಟ್. ಹಾಲು ಬೇಕಿತ್ತು. ನಾವಿಲ್ಲಿ ಬಳಸ್ತಾ ಇರೋದು ಆರೋಗ್ಯ ಹಾಲು. ನೋಡಿ ಬಾಸ್. ಥ್ಯಾಂಕ್ ಯು. ಸ್ವಲ್ಪ ತುರ್ಕೋಬೇಕು. ಇಲ್ಲಿ ನೀವು ತುರಿಯೋಷ್ಟೊತ್ತಿಗೆ ತಗೊಳ್ಳಿ, ಕೆಂಪಕ್ಕಿ ಹಾಕೋತಿದ್ದೀವಿ. ಓಕೆ, ನವಿಲ್ ಕೋಸ್ ಸ್ವೀಟ್ ಅಲ್ಲೂ ಹೆಲ್ದಿ ಕೆಂಪಕ್ಕಿ. ಸಕ್ಕರೆ. ಈಗ 1:2 ಹಾಲು ಹಾಕೋತಿದ್ದೀವಿ. ಒಂದು ಬಟ್ಲು ಕೆಂಪಕ್ಕಿಗೆ 2 ಹಾಲು. ಓಕೆ, ಈಗ ಕೊನೆಯದಾಗಿ ತುರಿದಿಟ್ಕೊಂಡಿರುವಂತಹ ನವಿಲ್ ಕೋಸು
ಹಾಗೂ ಕಾಯಿ ತುರಿಯನ್ನ ಹಾಕೊಂಡು. ಬಾಸ್, ಇವಾಗ ಸ್ವೀಟ್ಗೆ ನವಿಲ್ಕೋಸ್ ಹಾಕಿದ್ರೆ ಅದು ಸ್ಮೆಲ್ ಬರಲ್ಲ? ಒಂಥರ ಬರಲ್ಲ. ಇವಾಗ ಹಂಗೆ ರಾ ನವಿಲ್ಕೋಸ್ ತಿಂದ್ರೆ ನಮ್ಗೊಂಥರ ಅನ್ಸುತ್ತಲ್ವಾ? ಅಥವಾ ಸಾಂಬಾರ್ಗೆ ಹಾಕ್ತಾರೆ, ಇದು ಸ್ವೀಟ್ಗೆ ಹಾಕಿದ್ರೆ ಏನಾಗಲ್ಲ. ಅದಕ್ಕೆ ಇದು ಮೈಲ್ಡ್ ವೆಜಿಟೇಬಲ್, ತುಂಬಾ ಇಂಟೆನ್ಸ್ ಫ್ಲೇವರ್ ಇರೋದಿಲ್ಲ. ಹಾಲಿದೆ, ತುಪ್ಪ ಇದೆ ಅಲ್ವಾ, ಸೊ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಒಟ್ನಲ್ಲಿ ಎಳೆ ನವಿಲ್ಕೋಸ್ ತಗೊಳೋದನ್ನ ಮರಿಬೇಡಿ. ಈ ನವಿಲ್ಕೋಸು ಹಾಗೂ ಕಾಯಿ ತುರಿಯನ್ನ ಹಾಕೊಳ್ಳೋಣ. ಫುಲ್ ಅಲ್ಲ? ಹಾ, ಫುಲ್ಲು. ಒಂದು 10 ನಿಮಿಷಕ್ಕೆ ಖೀರ್ ರೆಡಿ ಆಗಿರುತ್ತೆ. ಕ್ವಿಕ್ ಅಂಡ್ ಫಾಸ್ಟ್ ಹೆಲ್ದಿ ನ್ಯೂಟ್ರಿಷಿಯಸ್ ನವಿಲ್ಕೋಸಿನ ಖೀರು. ಈಗ ನಾವು ಪ್ಲೇಟಿಂಗ್ ಮಾಡ್ಕೋಬೇಕಲ್ವಾ? ಇದು ನವಿಲ್ ಕೋಸನ್ನ ಪವರ್ ಪ್ಲಾಂಚ್ ಮಾಡ್ಕೊಂಡು ತುಪ್ಪದಲ್ಲಿ ಕ್ಯಾರಮಲೈಸ್ ಮಾಡ್ಕೊಂಡಿರೋದು. ಪ್ರೆಸೆಂಟೇಷನ್ಗೆ ನವಿಲ್ ಕೋಸನ್ನ ಬಳಸಿರೋದಕ್ಕೆ ನವಿಲ್ ಕೋಸಲ್ಲೇ ಅದನ್ನ ಹಾಕಿ ಪ್ರೆಸೆಂಟೇಷನ್ ಮಾಡೋಣ. ಓಹೋ, ಬರೀ ಬಿಸಿನೀರಲ್ಲಿ ಬಾಯ್ಲ್ ಮಾಡಿದ್ರೆ ಬ್ಲಾಂಚು, ಕುದಿಯೋ ನೀರಲ್ಲಿ ಬಾಯ್ಲ್ ಮಾಡಿದ್ರೆ ಪವರ್ ಬ್ಲಾಂಚ್. ಆಕ್ಚುಲಿ ಇದನ್ನ ನೋಡಿದ್ರೆ ನಾನೇನೋ ತೆಂಗಿನ ಚಿಪ್ಪು ಅಥವಾ ಮಾಡರ್ನ್ ಬೌಲ್ ಅಂತ ಅನ್ಕೊಂಡೆ. ತುಪ್ಪದಲ್ಲಿ ಹುರ್ಕೊಂಡಿದೀವಲ್ವಾ, ಸೊ ಆ ಕ್ಯಾರಮಲೈಸ್ಡ್ ಎಫೆಕ್ಟ್ ಕಾಣಿಸ್ತಿರೋದು ಅದು. ಈಗ ಇದು ಆಗಿದೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣವಾ? ಮೊದಲನೇದಾಗಿ ಒಂದ್ ಸ್ವಲ್ಪ ಖೀರನ್ನ ಪ್ಲೇಟಿಗೆ ಹಾಕೊಳ್ಳೋಣವಾ? ಓಹೋ, ಇವಾಗ ನಾನು ಅದೇ ಅನ್ಕೊಂತಿದ್ದೆ, ಇವಾಗ ಅರ್ಥ ಆಯ್ತು ನೋಡಿ. ನಂಗೂ ಕನ್ಫ್ಯೂಷನ್ ಆಯ್ತು ಏನಿದು ಅಂತ. ಕ್ಲಾಸ್ ನಮ್ ಬಾಸ್. ಇದ್ರ ಒಳಗಡೆ ಮತ್ತೆ ಹಾಕ್ಬೇಕು. ಈಗ ಗಾರ್ನಿಶ್ಗೆ ನನ್ನ ಹತ್ರ ಪಿಸ್ತಾ ಹಾಗೂ ಬಾದಾಮಿ ಇದೆ, ಮೇಲಿಂದ ಹಾಗೆ. ಹಾ, ಕೇಸರಿ ಒಂದು ಎರಡೇ ಇದೆ. ಕೊನೆಯದಾಗಿ ನೋಡಿ, ಇವಾಗ ನಾವು ಸ್ವೀಟ್ಗೆ ಸೇವರಿ ಕೋಲ್ರಾಬಿ ಹಾಕಿದ್ವಲ್ಲ, ಅದೇ ರೀತಿ ಗಾರ್ನಿಶ್ ಗುನು ಡಿಲ್ ಸೊಪ್ಪು, ನಮ್ಮ ಸಬ್ಸಿಗೆ ಸೊಪ್ಪನ್ನ ಹಾಕ್ತಿದೀವಿ. ಮೇಲಿಂದ ಹಾಗೆ ಡ್ರಾಪ್ ಮಾಡಿ ಅದು ಎಲ್ಲಿ ಬೀಳುತ್ತೋ ನ್ಯಾಚುರಲ್ ಪ್ಲೇಸಲ್ಲಿ ಅಷ್ಟೇ. ಪ್ರೆಸೆಂಟೇಷನ್ ಆಯ್ತು. ಈಗ ನಾವಂತೂ ರೆಡಿ. ನೀವು ಫಸ್ಟ್ ಟೇಸ್ಟ್ ಮಾಡ್ಬಿಡಿ, ಆಮೇಲೆ ನಾವು ತಿಂತೀವಿ. ತುಂಬಾ ಚೆನ್ನಾಗಿದೆ. ಹೌದಾ? ಅನ್ಎಕ್ಸ್ಪೆಕ್ಟೆಡ್ ಫ್ಲೇವರ್ಸ್ ತುಂಬಾ ಚೆನ್ನಾಗಿದೆ. ಫುಲ್ ಡಿಫ್ರೆಂಟ್ ಇದೆಲ್ಲ ಮಿಕ್ಸ್ ಆಗಿ ಬರ್ತದೆ. ನವಿಲ್ಕೋಸ್ ಒಂದು ಸ್ವೀಟ್, ಹೌದು ಅವ್ನು ಹೇಳ್ದಂಗೆ ಅದು ಮಿಕ್ಸ್ ಆಗಿ ಒಂಥರ ಬೇರೆ ಥರನೇ ಟೇಸ್ಟ್ ಬರ್ತಿದೆ. ನಾನು ಟೇಸ್ಟ್ ಮಾಡ್ತೀನಿ, ಕೊಡಿ ಸರ್. ನೀವು ತಗೊಳ್ಳಿ ಬಾಸ್. ನವಿಲ್ಕೋಸ್ ಇದೆ ಅಂತ ಒಂದು ಎಲ್ಲೋ ಬ್ರೈನ್ ಹಿಂದ್ಗಡೆ ನವಿಲ್ಕೋಸ್ ಅಂತ ಅನ್ಸುತ್ತೆ, ಬಟ್ ತಿನ್ನುವಾಗ ಗೊತ್ತೇ ಆಗೋದಿಲ್ಲ. ಅದೇ ಬ್ರಿಲಿಯಂಟ್, ವೆರಿ ನೈಸ್. ಮತ್ತೆ ಸ್ವೀಟು ಅಷ್ಟೇ, ನಾಟ್ ಟೂ ಮಚ್, ನಾಟ್ ಟೂ ಲೆಸ್. ಆ ಒಂದು ಫ್ಲೇವರ್, ಪ್ರತಿಯೊಂದು ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲದರ ಫ್ಲೇವರ್ ತುಂಬಾನೇ ಇಷ್ಟ ಆಗ್ತಿದೆ. ಐ ಆಮ್ ಎಂಜಾಯಿಂಗ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಶೆಫ್. ಡಿಫ್ರೆಂಟ್ ನ್ಯೂಟ್ರಿಷಿಯಸ್ ನವಿಲು ಕೋಸಿನ ಖೀರ್ ಮಾಡೋ ವಿಧಾನ ಹೇಗಿದೆ ನೋಡ್ಕೊಂಬನ್ನಿ. ನವಿಲು ಕೋಸಿನ ಖೀರ್ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನ್ ಇಟ್ಟು ತುಪ್ಪವನ್ನ ಹಾಕಿಕೊಂಡು ಒಣ ದ್ರಾಕ್ಷಿ, ಗೋಡಂಬಿಯನ್ನ ಹುರಿದುಕೊಳ್ಳಿ. ಪ್ಯಾನ್ಗೆ ಕೆಂಪಕ್ಕಿ, ಸಕ್ಕರೆ, ಅಳತೆಗೆ ತಕ್ಕಂತೆ ಹಾಲು ಹಾಕಿ ತುರಿದುಕೊಂಡಂತಹ ನವಿಲು ಕೋಸು, ಕಾಯಿ ತುರಿಯನ್ನ ಹಾಕಿಕೊಂಡು 10 ನಿಮಿಷಗಳ ಕಾಲ ಬೇಯಿಸಿಕೊಂಡರೆ ನವಿಲು ಕೋಸಿನ ಖೀರ್ ರೆಡಿ. ಈಗ ಒಂದು ರ್ಯಾಪಿಡ್ ಫೈರ್ ರೌಂಡ್ ಆಡ್ಸೋಣ ಅಂತ. ನಿಮ್ಮಿಬ್ರು ನಡುವೆ ಕಂಪ್ಯಾಟಿಬಿಲಿಟಿ ಚೆನ್ನಾಗಿದೆ, ಬಟ್ ಅವ್ರು ಸೈಲೆಂಟ್ ಆಗಿರೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಅದನ್ನ ಚೆಕ್ ಮಾಡ್ಬೇಕೀಗ. ಓಕೆ, ಸೊ ನಾನೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕು. ಹೆಂಗೆ ಅನ್ಕೊಂತೀರಾ? ಟಂಟಡಾನ್, ಇದು ನಿಮ್ಮ ಪ್ರಾಪರ್ಟೀಸು, ತಗೊಳ್ಳಿ ಬ್ರೋ. ಇದು ಕಪಲ್ ಕಂಪ್ಯಾಟಿಬಿಲಿಟಿ ಕ್ವೆಶನ್ಸ್. ಓಕೆ, ನಿಮ್ಮ ರ್ಯಾಪಿಡ್ ಫೈರ್ ರೌಂಡ್ ಈಗ ಶುರು ಆಗ್ತಾ ಇದೆ. ನಿಮ್ಮ ಮೊದಲನೇ ಪ್ರಶ್ನೆ: ಫ್ಯಾನ್ ಆಫ್ ಆದ ತಕ್ಷಣ ಅಲಾರ್ಮ್ ಹೊಡೆದಂಗೆ ಎದ್ದೇಳೋದು ಯಾರು? ಅಂದ್ರೆ ಆಗದೇ ಇಲ್ಲ ಶೆಕೆಲ್ ಮಲ್ಕೊಳಕ್ಕೆ. 24 hours ಫ್ಯಾನ್ ಬೇಕು. ಫ್ಯಾನ್ ಬೇಕೇ ಬೇಕು, ಅದು 5 ಸ್ಪೀಡ್ ಅಲ್ಲೇ ಬೇಕು. ಏನು ಮಾಡಕ್ಕಾಗಲ್ಲ, ಏನಾದ್ರು ಕೆಲವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್: ಕೈ ಜಾರಿ ಮುಖದ ಮೇಲೆ ಮೊಬೈಲ್ ಬೀಳೋವರೆಗೂ ರಾತ್ರಿ ಮೊಬೈಲ್ ನೋಡೋರು ಯಾರು? ಅರ್ರೆ, ಹೌದಾ? ಹೌದು, ಬೀಳ್ಸ್ಕೊಂಡಿದ್ದೀರಾ ಫೋನ್? ಬಿದ್ದಿರತ್ತೆ ಎಷ್ಟೋ ಸಲ ನಿದ್ದೆ ಬರೋ ಟೈಮಲ್ಲಿ. ಬಂದು ಎಚ್ಚರ. ಇನ್ಮೇಲೆ ನಾನು ಸೈಡ್ಗೆ ಇಟ್ಟು ನಿಮ್ ಬ್ಯೂಟಿಫುಲ್ ವೈಫ್ ನ ನೋಡ್ಬೇಕು ನೀವು. ಅವಳು ಮಲ್ಕೊಂಡಿರ್ತಾಳೆ. ನಾನು ಮುಂಚೆ ಎಲ್ಲ ಅಷ್ಟಾಗಿ ನಿದ್ದೆ ಬರ್ತದೆ, ಮದ್ವೆ ಆದ್ಮೇಲೆ ನಂಗೆ ಜಾಸ್ತಿ ನಿದ್ದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್: ಎಷ್ಟೇ ಹಸಿವಿದ್ರು ಸರಿ ಬೇಕರಿ ಐಟಮ್ ತಿನ್ನೋದೇ ಇಲ್ಲ ಅನ್ನೋದು ಯಾರು? ಹೆಲ್ತ್ ಕಾನ್ಶಿಯಸ್.
ಕಂಪ್ಲೀಟ್ ಅವ್ನ್ ಡಯಟ್ ಕಾನ್ಶಿಯಸ್. ಸೊ ಎಲ್ಲ ಇವ್ರೇನೆ. ಹೌದೌದು. ಸೊ ಈ ರ್ಯಾಪಿಡ್ ಫೈರ್ ರೌಂಡ್ ಮುಗ್ದಿದೆ. ಈಗ ಒಂದು ಕ್ವೆಶ್ಚನ್, ಇದಕ್ಕೆ ಪ್ರಾಪರ್ಟಿ ಏನ್ ಬೇಡ, ನಿಮಗೆ ಅವರಲ್ಲಿ ಇಷ್ಟ ಆಗಿರುವಂತಹ ಒಂದು ಬೆಸ್ಟ್ ಕ್ವಾಲಿಟಿನ ನಮ್ ಜೊತೆ ಶೇರ್ ಮಾಡ್ಬೇಕು. ಅಂಡ್ ದೀಪಾ ಅಲ್ಲಿರೋ ಬೆಸ್ಟ್ ಕ್ವಾಲಿಟಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಅಂತ ನಮ್ ಜೊತೆಗೆ ಶೇರ್ ಮಾಡ್ಬೇಕು ಪ್ಲೀಸ್. ಮೇನ್ ಕ್ವಾಲಿಟಿ ಅಂತಂದ್ರೆ ನನ್ನ ತುಂಬಾ ಕೇರ್ ಮಾಡ್ತಾನೆ, ತುಂಬಾ ಕಂಫರ್ಟಬಲ್. ನಿನ್ನ ಲೈಫ್ ನಿಂದು ಯಾವತ್ತು, ಅದನ್ನ ನೀನ್ ಕಂಪ್ಲೀಟ್ ಆಗಿ ಲೀಡ್ ಮಾಡು ಅಂತ ಹೇಳ್ತಾನೆ. ಅದು ದಟ್ಸ್ ವೆರಿ ನೈಸ್, ವೆರಿ ನೈಸ್. ನಿಮ್ಗೆ ಯಾವ ಒಂದು ಕ್ವಾಲಿಟಿ ಅವರಲ್ಲಿ ತುಂಬಾನೇ ಇಷ್ಟ? ಹಾರ್ಡ್ ವರ್ಕಿಂಗ್, ಫುಲ್ಲಿ ಫೋಕಸ್ಡ್. ಅವಳದು ಕೆಲಸ ಯಾವ ಕೆಲಸನೂ ಇರಲಿ, ಸೊ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಅದ್ ಎಷ್ಟೇ ಲೇಟ್ ನೈಟ್ ಆಗಿರ್ಲಿ, ಏನೇ ಆಗಿರ್ಲಿ, ಸೊ ಅವಳಿಗೆ ಒಂದ್ಸಲ ಅದನ್ನ ಯಾರಾದ್ರೂ ಕೆಲಸ ಕೊಟ್ರೆ ಮಾಡೋ ತನಕ ಬಿಡಲ್ಲ. ಸೊ ಅಂತ ಡಿಟರ್ಮಿನೇಷನ್, ಹಾರ್ಡ್ ವರ್ಕಿಂಗ್ ನಾನು ನೋಡ್ಲಿಲ್ಲ ತುಂಬಾ ಜನರ ಹತ್ರ. ಸೊ ಐ ರಿಯಲಿ ಅಪ್ರಿಶಿಯೇಟ್ ದಟ್ ಅವಳಲ್ಲಿ. ಅರೆ ಇದೇ ರೀತಿ ಒಬ್ರನ್ನೊಬ್ರು ಹೊಗಳ್ಕೊಂತ ಖುಷಿಯಾಗಿ ಒಂದು 3-4 ಜನ ಮಕ್ಳು ಮಾಡ್ಕೊಂಡು ಸಂತೋಷವಾಗಿರಿ ಅಂತ ನಾವು ವಿಶ್ ಮಾಡ್ತೀವಿ. ನೀವು ಬಂದಿದ್ದು ನಮಗ್ ತುಂಬಾನೇ ಖುಷಿ ಆಯ್ತು. ಈಗ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ನಿಮಗೊಂದು ನೆನಪಿನ ಕಾಣಿಕೆ ಇದೆ. ಒನ್ಸ್ ಅಗೇನ್ ಈ ಕ್ಯೂಟ್ ಬ್ಯೂಟಿಫುಲ್ ಕಪಲ್ಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳ್ತಾ ನಮ್ಮ ಕಪಲ್ಸ್ ಕಿಚನ್ ಪರವಾಗಿ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ವೀಕ್ಷಕರೇ, ಇವತ್ತು ನಮ್ಮ ಕಿಚನ್ಗೆ ಸಾಫ್ಟ್ವೇರ್ ಕಪಲ್ ಬಂದ್ರು. ಸಾಫ್ಟ್ ಆಗಿ ಕ್ಯೂಟ್ ಆಗಿ ಮಾತಾಡಿ ಸಿಕ್ಕಾಪಟ್ಟೆ ಒಳ್ಳೆ ಅಡುಗೆಗಳನ್ನ ಹೇಳ್ಕೊಟ್ರು. ಅವರ ನೆನಪುಗಳನ್ನ ನಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತ ಇನ್ನೊಂದು ಗೆಸ್ಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕಪಲ್ಸ್ ಕಿಚನ್ ನೋಡ್ತಾ ಇರಿ. ಇದು ಕಪಲ್ಸ್ ಕಿಚನ್, co-powered by ಆರೋಗ್ಯ ಮಿಲ್ಕ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾನು ಚೈತ್ರ ವಾಸುದೇವನ್. ನಮಸ್ಕಾರ.